ಮಲ್ಲಿಕಾರ್ಜುನ್ ಸೌಹಾರ್ದ ಸಹಕಾರಿ ಬ್ಯಾಂಕ್ ಹೆಮ್ಮರವಾಗಿ ಬೆಳೆದಿದೆ. ಮಲ್ಲಿಕಾರ್ಜುನ್ ಸ್ವಾಮಿಗಳು. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ಜಿಲ್ಲೆಯಲ್ಲೇ ಮಲ್ಲಿಕಾರ್ಜುನ್ ಸೌಹಾರ್ದ ಸಹಕಾರಿ ಬ್ಯಾಂಕ್ 6ನೇ ಶಾಖೆ ಉದ್ಘಾಟನೆ ನೆರವೇರಿಸಿದ ಮುರುಘಾ ಮಠದ ಡಾಕ್ಟರ್ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳು ಮಾತನಾಡಿ, ಸಹಕಾರ ಸಂಘಗಳ ಮೂಲಕ ಸಾಲ ಪಡೆದ ವ್ಯಾಪಾರ ವಹಿವಾಟ ಮಾಡಿ ಸಾಲ ಮರುಪಾವತಿ ಮಾಡಬೇಕು ಎಂದು ತಿಳಿಸಿದರು. ಅವರು ಗರಗ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಸ್ವಸಹಾಯ ಸಂಘಗಳ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ಮಡಿವಾಳೇಶ್ವರ ಮಠದ ಶ್ರೀ ಆತ್ಮರಾಮ ಮಹಾಸ್ವಾಮಿಗಳು, ಅಭಿನವ ಬಸವಣ್ಣಜ್ಜನವರ ಶಿವ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಆಶೀರ್ವಾದ ನೀಡಿದರು. ಗ್ರಾಮೀಣ ಜನರ ಬದುಕು ಸುಧಾರಣೆಗಾಗಿ ಆರ್ಥಿಕವಾಗಿ ಬೆಳೆಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಅಜ್ಜಪ್ಪ ಹೊರಕೆರೆರವರು ಹೇಳಿದರು. ಮಲ್ಲಿಕಾರ್ಜುನ್ ಹೊರಕೆರೆರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕೆಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ನಿಂಗನಗೌಡ ಮರಿಗೌಡರ್, ಮಂಜುಳಾ ಹೊರಕೇರಿ, ಮಂಜುನಾಥ್ ಹೊರಕೇರಿ, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ನಿಜನಗೌಡ ಪಾಟೀಲ್, ಸವಿತಾ ಅಮರ್ ಶೆಟ್ಟಿ, ಮಹಾದೇವ್ ದಡ್ಡಿನ್, ಗರಗ್ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಹಿರಿಯರು ಸೇರಿದಂತೆ ಅನೇಕರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಅಮರಗೋಳ ಶಾಖೆಯ ಕಾರ್ಯನಿರ್ವಹಣಾ ಅಧಿಕಾರಿ ತೇಜಸ್ವಿ ನಾಯಕ್, ನಿರ್ದೇಶಕರು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಮತ್ತು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ತಡಕೋಡ, ಅಮೀನ್ಬಾವಿ, ಕರಗ, ನರೇಂದ್ರ, ಗೋಕುಲ, ವಿವಿಧ ಶಾಖೆಗಳ ಸಿಬ್ಬಂದಿಗಳು ಹಾಗೂ ಪತ್ರಕರ್ತರಿಗೆ ಸೇರಿದಂತೆ ಅನೇಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಆಸ್ಮಾ ನದಾಫ್ ಮತ್ತು ಕಿರಣ್ ಬುಲ್ಬುಲೆ ಕಾರ್ಯಕ್ರಮವನ್ನು ನಿರೂಪಿಸಿದರು. ಶ್ರೀ ಗುರು ಬಸವಲಿಂಗಾಯ ನಮಃ. ಗರಗದಲ್ಲಿ ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ನೇಮಿತ ಬ್ಯಾಂಕನ್ನು ಇವತ್ತು ನಮ್ಮ ಮಲ್ಲಿಕಾರ್ಜುನ ಹೊರಕೇರಿಯವರು ಪ್ರಾರಂಭೋತ್ಸವವನ್ನು ಈಗ ತಾನೇ ಮಾಡಿದರು. ಗರಗದ ಊರೊಳಗೆ ಬ್ಯಾಂಕನ್ನು ಈಗ ತಾನೇ ಪ್ರಾರಂಭ ಮಾಡಿ ಈ ಶ್ರೀಮಠಕ್ಕೆ ಬಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇವತ್ತು ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರ ನಿಮಿತ್ತ ಬ್ಯಾಂಕ್ ಇದು ಆರನೇ ಬ್ರ್ಯಾಂಚ್. ಈಗಾಗಲೇ 5 ಬ್ಯಾಂಕ್ಗಳು ಭಾಳಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾವೆ. ಅವೆಲ್ಲವುಗಳಿಗೂ ಕೂಡ ನಾವು ಹೋಗಿದ್ದೈತಿ. ಬಹುಶಃ ಇದು ಉದಯೋನ್ಮುಖವಾಗಿ ಬೆಳೆಯುವ ಹಂತದಲ್ಲಿ ಇರುವಂಥ ಅಪರೂಪದ ಬ್ಯಾಂಕ್. ಇಂಥ ಸಹಕಾರಿ ಅರ್ಬನ್ ಬ್ಯಾಂಕನ್ನು ಇವತ್ತು ಬಹಳ ಕಡೆಗೆ ಮಾಡ್ತಾರೆ, ಆದರೆ ಸುವ್ಯವಸ್ಥೆ ಇರೋಂಗಿಲ್ಲ. ನಮ್ಮ ಮಲ್ಲಿಕಾರ್ಜುನ ಹೊರಕೇರಿಯವರು ಭಾಳಷ್ಟು ಅಚ್ಚುಕಟ್ಟಾಗಿ ಶಿಸ್ತಿನ ಸಿಪಾಯಿ ಇದ್ದಂಗೆ ಅತ್ಯದ್ಭುತವಾಗಿ ಬ್ಯಾಂಕಿನ ಆಗುಗಳನ್ನು ವ್ಯವಸ್ಥೆ ಮಾಡಿ ಗ್ರಾಹಕರಿಗೆ ಭಾಳಷ್ಟು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಈ ಸಹಕಾರಿ ಬ್ಯಾಂಕಿನ ಪ್ರಯೋಜನವನ್ನು ಗ್ರಾಹಕರು ಚೆನ್ನಾಗಿ ತಗೊಳ್ಬೇಕು ಅಂತ ತಿಳ್ಕೊಂಡು ಈ ಮೂಲಕವಾಗಿ ಹಾರೈಸಿ ಎಲ್ಲರಿಗೂ ಶುಭ ಕೋರಿ ಎರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ಧಾರವಾಡ ತಾಲೂಕಿನ ಒಂದು ನೂತನ ಶಾಖೆ ತಮಗೆಲ್ಲರಿಗೂ ಗೊತ್ತಿರುವಂತೆ ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ನಿಗಮ ಇದು ಧಾರವಾಡ. ಇದರ ಒಂದು ಉದ್ಘಾಟನೆ ಅಂದರೆ ನಮ್ಮ ಗರಗ ಗ್ರಾಮದಲ್ಲಿ ಅತ್ಯುನ್ನತವಾಗಿ ಅತಿ ಒಂದು ಉತ್ಸಾಹದಿಂದ ಈ ಗ್ರಾಮದಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ನಿಮ್ಮೆಲ್ಲರ ಪೂಜ್ಯರಾದಂಥ ಮಣಿಪುರ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮುರುಘಾ ಮಠ ಧಾರವಾಡ ಕಾರಣಾಂತರಗಳಿಂದ ಅವರು ಅಲ್ಲಿಯೇ ಶಾಖೆಯನ್ನು ಉದ್ಘಾಟನೆ ಮಾಡಿ ನಿರ್ಗಮಿಸಿದ್ದಾರೆ.
ಅವರಿಗೂ ಸಹಿತ ಈ ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ಅದೇ ರೀತಿ ನಿಮ್ಮೆಲ್ಲರ ಒಂದು ಗರಗದ ಶ್ರೀ ಗುರು ಮಡಿವಾಳೇಶ್ವರ ಮಠದ ನೂತನ ಪೂಜ್ಯರಾದಂಥ ಪರಮ ಪೂಜ್ಯ ಆತ್ಮಾರಾಮ ಮಹಾಸ್ವಾಮಿಗಳು ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೋಬೇಕು. ಅವರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರ ಒಂದು ಸಹಕಾರ, ನಿಮ್ಮೆಲ್ಲರ ಆಶೀರ್ವಾದದಿಂದ, ಪೂಜ್ಯರ ಆಶೀರ್ವಾದದಿಂದ ಈ ಸಂಸ್ಥೆ ಈ ಮಟ್ಟಕ್ಕೆ ಇವತ್ತು ಬೆಳೀತಾ ಇದೆ. ನಮ್ಮೆಲ್ಲ ಆಡಳಿತ ಮಂಡಳಿ ಸದಸ್ಯರ ಸತತವಾದ ಪ್ರಯತ್ನ ಹಾಗೂ ಗ್ರಾಹಕರ ಅತ್ಯುತ್ತಮವಾದ ಸ್ಪಂದನೆ ಅವೆಲ್ಲ ಸಹಕಾರ ಕೊಡ್ತಿರುವುದಕ್ಕಾಗಿ ನಮ್ಮ ಆಡಳಿತ ಮಂಡಳಿ ಸದಸ್ಯರು ಈ ಸಂಸ್ಥೆಯನ್ನು ಧಾರವಾಡ ಜಿಲ್ಲೆಗಿಂತ ವಿಸ್ತರಣೆ ಮಾಡುವಂಥ ಒಂದು ಚಿಂತನೆಯನ್ನು ಇಟ್ಟುಕೊಂಡು ಯಾವಾಗ ನಾವು ಚಿಂತನೆಯನ್ನು ಮಾಡಬೇಕು. ಚಿಂತನೆ ಅಂದರೆ ನಮ್ಮ ದೃಷ್ಟಿಯನ್ನು ಬದಲಿಸಿ ನೋಡು, ಅದೃಷ್ಟವೇ ಬದಲಾಗಿತ್ತು, ಹವ್ಯಾಸ ಬದಲಿಸಿ ನೋಡು, ಅನಿವಾರ್ಯವೇ ಬದಲಾಗಿತ್ತು, ವಿಚಾರ ಬದಲಿಸಿ ನೋಡು, ದೇಶವೇ ಬದಲಾಯಿತು ಅನ್ನೋ ವಿಚಾರ ತಳಹದಿ ಮೇಲೆ ಈ ಸಂಸ್ಥೆಯು 2015 ಮತ್ತು 2016 ಸಾಲಿನಲ್ಲಿ ತನ್ನ ಉಪವಿಧಿಗಳನ್ನು ಬದಲಾವಣೆ ಮಾಡಿಕೊಂಡು 1997ನೇ ಕಾಯ್ದೆಯ ಒಂದು ಅಡಿಯಲ್ಲಿ ಸಂವಾದ ಸಂಸ್ಥೆಯ ಉಪವಿಧಿಗಳನ್ನು ನಾವು ಪ್ರಾರಂಭ ಮಾಡಿದ ನಂತರ ಇವತ್ತು ಈ ಸಂಸ್ಥೆ ಅತ್ಯುತ್ತಮವಾಗಿ ಬೆಳೆದು ಇವತ್ತು ಸುಮಾರು 5 ಶಾಖೆಗಳನ್ನು ನಾವು ಈಗಾಗಲೇ ಪ್ರಾರಂಭ ಮಾಡ್ತಾ ಇದ್ದೇವೆ. ಮೊದಲನೇ ಶಾಖೆಯಾಗಿ ಅಭಿರಾಮಿ, ಗೋಕುಲ, ನರೇಂದ್ರ ಹಾಗೂ ತಳಕೋಳ ಮತ್ತು ಗರಗದಲ್ಲಿ ಈ ಶಾಖೆಗಳು ಪ್ರಾರಂಭದ ಹಂತದಿಂದ ಯಾವಾಗ ನಾವು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೀವಿ, ಗ್ರಾಹಕರ ಸಂಖ್ಯೆ ಮತ್ತು ಸದಸ್ಯರ ಸಂಖ್ಯೆ ಎಲ್ಲರೂ ಕೂಡ ತೀವ್ರವಾಗಿ ಬೆಳವಣಿಗೆ ಹಂತದಲ್ಲಿ ಬಂದಿದೆ. ಪ್ರತಿಯೊಂದು ಶಾಖೆಗಳು ಕೂಡ ಪೂಜ್ಯರ ಆಶೀರ್ವಾದದಿಂದ ಅವು ಲಾಭದಾಯಕವಾಗಿ ನಡೀತಾ ಇದ್ದಾವೆ. ಭಾಳ ಹೆಮ್ಮೆ ಅನಿಸ್ತದೆ. ಯಾವಾಗ ನಾವು 2015ರಲ್ಲಿ ಧಾರವಾಡ ಜಿಲ್ಲೆಯಿಂದ ಪ್ರಾರಂಭ ಮಾಡಿದ್ದೀವಿ, ಪ್ರಾರಂಭದಿಂದ 5 ಶಾಖೆಗಳನ್ನು ನಾವು ಪ್ರಾರಂಭ ಮಾಡಿದಾಗ 5 ಶಾಖೆಗಳು ಕೂಡ ಇವತ್ತಿನವರೆಗೂ ಲಾಭದಲ್ಲಿರುವಂತಹ ಸಂಸ್ಥೆಗಳಾಗಿ ನಿಮ್ಮೆಲ್ಲರ ಸೇವೆಯನ್ನು, ಗ್ರಾಹಕರ ಸೇವೆಯನ್ನು ಇವತ್ತು ಮಾಡಲಿಕ್ಕೆ ಬಂದಿದೆ. ಇವತ್ತು ಗರಗ ಗ್ರಾಮಕ್ಕೆ ನಾವು ಯಾಕೆ ಬಂದಿದ್ವು ಅಂತಂದ್ರೆ, ಗರಗ ಗ್ರಾಮ ನಾವು ಆಯ್ಕೆ ಮಾಡಿಕೊಂಡಾಗ ಈ ಗ್ರಾಮದ ಹಿರಿಯರು ಎಲ್ಲರ ಒಂದು ಸಹಕಾರವನ್ನ ಮಾಡಿ ಗ್ರಾಹಕರನ್ನ ನಾವು ಇದು ಮಾಡ್ತೇವೆ. ಈ ಸಂಸ್ಥೆಯನ್ನ ಗರಗ ಗ್ರಾಮಕ್ಕೂ ಕೂಡ ಪ್ರಾರಂಭ ಮಾಡಿ ಗರಗ ಗ್ರಾಮದಲ್ಲಿ ನಾವೆಲ್ಲರೂ ಸಹಕಾರ ಮಾಡ್ತೇವೆ ತಿಳ್ಕೊಂಡು ಈ ಸಂಸ್ಥೆಯನ್ನು ನಾವು ಇಲ್ಲಿ ಗರಗಕ್ಕೆ ಹಿರಿಯರ ಒಂದು ಮಾರ್ಕಿನಂತೆ ನಾವು ಪ್ರಾರಂಭ ಮಾಡಿದ್ದೇವೆ. ಪ್ರಾರಂಭದಿಂದ ಇವತ್ತು ಈ ಸಂಸ್ಥೆ ಅತ್ಯುತ್ತಮವಾಗಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಗರಗ ಗ್ರಾಮದಲ್ಲಿ ಸಂಸ್ಥೆ ಇವತ್ತು ಪ್ರಾರಂಭ ಹಂತಕ್ಕೆ ನಾವು ಬಂದಿದ್ದೇವೆ. ಇವತ್ತು ಗರಗ ಗ್ರಾಮದಲ್ಲಿ ನನಗೆ ಒಂದು ಸರ್ಕಾರ ಭಾಳ ಹೆಮ್ಮೆ ಅನಿಸ್ತದೆ. ನಮ್ಮ ಸಂಸ್ಥೆಯ 55 ಕೋಟಿವರೆಗೆ ಠೇವಣಿ ಹೋಗಿದ್ರೆ ಸುಮಾರು 46 ಕೋಟಿವರೆಗೆ ಸಾಲವನ್ನು ವಿತರಣೆ ಮಾಡಿದ್ದೇವೆ. ಹಲವಾರು ಯೋಜನೆಗಳಲ್ಲಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೇವೆ. ಇಷ್ಟು ನಾನು ಹೇಳಬೇಕು. ಸಂಸ್ಥೆ ಭದ್ರತೆಯಾಗಿ ಕೆಲಸವನ್ನು ಮಾಡ್ತಾ ಇದೆ. ಈ ಸಂಸ್ಥೆ ಯಾವುದೇ ಒಂದು ಸಂಸ್ಥೆ ಅಲ್ಲ. ಈ ಸಂಸ್ಥೆ ಗ್ರಾಹಕರ, ಈ ಸದಸ್ಯರೇ ಈ ಸಂಸ್ಥೆಯ ಮಾಲಕರು. ಈ ಸಂಸ್ಥೆಗೆ ಈವರೆಗೆ 6,200 ಜನ ಸದಸ್ಯರನ್ನ ಇವತ್ತು ಧಾರವಾಡ ಜಿಲ್ಲೆಗಂತ ನಾವು ಮಾಡಿಕೊಂಡಿದ್ದೇವೆ. ಅವರೆಲ್ಲರೂ ಕೂಡ ಈ ಸಂಸ್ಥೆಯ ಮಾಲಕರಾಗಿ ಕೆಲಸ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸಂಪೂರ್ಣವಂತ ಇವತ್ತು ಮೆಂಬರ್ಶಿಪ್ ಮಾಡಿ ನಾವು ಹೋಗಿಪ್ಪ ಆ ಸಂಸ್ಥೆಗೆ ಮೆಂಬರ್ ಏನಂತ ಬಿಟ್ಟಿಲ್ಲ. ಆ ಸಂಸ್ಥೆಗೆ ಮೆಂಬರ್ಶಿಪ್ ಅಂತ ತೆಗೆದುಕೊಂಡ ಮೇಲೆ ಅವರ ಸಂಪೂರ್ಣ ವ್ಯವಹಾರವನ್ನ ಈ ಸಂಸ್ಥೆ ಜೊತೆಗೆ ಮಾಡ್ತಾ ಇದ್ದಾರೆ. ಅದು ನಮಗೆ ಬಹಳ ಹೆಮ್ಮೆ. ಇವತ್ತು ಬಹಳ ಜನ ಮೆಂಬರ್ಶಿಪ್ ಮಾಡ್ತಾ ಹೋಗ್ತಾ ಇದ್ದಾರೆ. ಆದರೆ ಬೆಳಗಾವಿ ಸಂಸ್ಥೆ ಇವತ್ತು ಧಾರವಾಡ ಜಿಲ್ಲೆಯ ಸಂಸ್ಥೆ
ಈ ಸಂಸ್ಥೆಯ ಮಾಲಕರು ಕೂಡ ನೀವೇ. ಇಲ್ಲಿ ನಾವು ಯಾರು ಕೂಡ ಇವತ್ತು ಪದಾಧಿಕಾರಿಗಳು ಇರ್ಬೋದು, ಅದು ಪದಾಧಿಕಾರಿಗಳು ಶಾಸಕರಲ್ಲ. ಆ ಪದಾಧಿಕಾರಿಗಳು ಏನು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಆ ಕಾರ್ಯನಿರ್ವಹಿಸುವುದರಲ್ಲಿ ಇವತ್ತು ಹೆಚ್ಚಿನ ಒಂದು ಪಾತ್ರವನ್ನು ವಹಿಸಿ ಈ ಸಂಸ್ಥೆಯ ಏಳಿಗೆಗಾಗಿ ತಾವೆಲ್ಲರೂ ಸೂಚಿಸಿದಿರಿ. ಆ ದೃಷ್ಟಿಯಿಂದ ಈ ಗ್ರಾಮದ ಪ್ರತಿಯೊಬ್ಬ ವ್ಯಾಪಾರಸ್ಥರ, ಸಣ್ಣ ರೈತರ, ಉಪಕಸಬುಗಳನ್ನು ಮಾಡಲಿಕ್ಕೆ ಸಹಕಾರವನ್ನು ಮಾಡುವಂಥ ದೃಷ್ಟಿ ಇಟ್ಟುಕೊಂಡು ಭದ್ರತೆಯಿಂದ ಕೆಲಸವನ್ನು ಮಾಡುವಂಥದ್ದು ಮಾಡಿದೆ. ಇವತ್ತು ತಮ್ಮೆಲ್ಲರೂ ನಾನು ಹೇಳಬೇಕಿಸ್ತಾ ಇದ್ದೇನೆ, ಸಹಕಾರಿ ಸಂಸ್ಥೆ ಬಹಳ ಒಂದು ಪವಿತ್ರವಾದ ಸಂಸ್ಥೆ ಇರ್ತದೆ. ಧಾರವಾಡ ಜಿಲ್ಲೆಯಲ್ಲಿ ಸಹಕಾರಿ ಸಂಘದ ತೊಟ್ಟಿಲ ತುಳಿದ ಜಿಲ್ಲೆಯನ್ನು ನಾವು ಹೇಳ್ತಾ ಇದ್ದೇವೆ. ಆದರೆ ಈ ತೊಟ್ಟಿಲ ತುಳಿದ ಜಿಲ್ಲೆಯಲ್ಲಿ ಸಹಕಾರಿ ಸಂಘ ಯಾವ ಮಟ್ಟಕ್ಕೆ ಬೆಳೆದಿದೆ ಅನ್ನುವಂಥ ಚಿಂತನೆಯನ್ನು ನಾವು ಮಾಡಬೇಕಾಗಿದೆ. ಯಾಕಂದ್ರೆ ನಾವು ಜಿಲ್ಲೆಯಲ್ಲಿ ಸಹಕಾರ ತೊಟ್ಟಲನ್ನು ತುಳಿದ್ದೇವೆ, ನಾವು ಸಂಸ್ಥೆಗಳನ್ನು ಕಟ್ಟಿದ್ದೇವೆ. ಇಡೀ ಏಷ್ಯಾ ಖಂಡದಲ್ಲಿ ಸಹಕಾರಿಯ ತಳಹದಿಯನ್ನು ಬಿಟ್ಟಿದ್ದವರು ನಾವು, ಸಹಕಾರಿ ತಳಹದಿಯ ಬೀಜವನ್ನು ಬಿಟ್ಟಿರುವಂತ ನಮ್ಮ ಹಿರಿಯರು. ಇವತ್ತು ಚಲನಚಿತ್ರಗಳ ರಾಮನವರು ಇರ್ಬೋದು, ಶಾಂತಿರಪ್ಪ ಕಂಚಿಕಾಯಿ ಇರ್ಬೋದು, ಅಡ್ಡ ರಘುಗಳು ಇರ್ಬೋದು, ಬಹಳ ಮಹಿಳೆಯರ ಹೆಸರು ಹೋದ್ರೆ ಇವತ್ತು ಸಾವಿರಾರು ಮಹಿಳೆಯರು ಸಹಕಾರ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ ಕಟ್ಟಿದಂತ ವ್ಯಕ್ತಿ ಕಟ್ಟಿದ್ರು. ಇದರ ಸಂಪೂರ್ಣ ಲಾಭವನ್ನ ಬೇರೆ ಬೇರೆ ಜಿಲ್ಲೆಯವರು, ಬೇರೆ ಬೇರೆ ರಾಜ್ಯದವರು ಹೆಚ್ಚಿನ ಪ್ರಮಾಣದಲ್ಲಿ ಸಹಕಾರ ಸಂಸ್ಥೆಯನ್ನು ಬೆಳೆಸ್ತಾ ಇದ್ದಾರೆ. ಆದರೆ ಇವತ್ತು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಸಹಕಾರ ಸಂಘ ಕುಂಠಿತವಾದ ಸಂದರ್ಭದಲ್ಲಿ ನಮ್ಮ ಆಡಳಿತ ಮಂಡಳಿ ಸದಸ್ಯರು ಒಂದು ಚಾಲೆಂಜ್ ಅಂತ ನಾವು ತೆಗೆದುಕೊಂಡಿವಿ. ಯಾವಾಗ ಚಾಲೆಂಜ್ ಅಂತ ತೆಗೆದುಕೊಂಡಿವಿ ಅಂದ್ರೆ, ಈ ಸಹಕಾರಿ ಸಂಸ್ಥೆಯನ್ನ, ಸಹಕಾರಿ ರಂಗವನ್ನ ನಾವು ಬೆಳೆಸ್ಬೇಕಂತಂದ್ರೆ ಜನರ ಸಹಕಾರವನ್ನು ಬೇಕು, ಜನರಿಗೆ ಪ್ರಾಮಾಣಿಕ ಒಂದು ಕೆಲಸವನ್ನು ಮಾಡಬೇಕು. ಸಹಕಾರಿ ರಂಗದಲ್ಲಿ ಏನು ಹಿಂದುಳಿದಂತ ನಮ್ಮ ಜಿಲ್ಲೆ ಆಗಿದೆ, ಇನ್ನು ಮತ್ತೆ ಏನೋ ಹಿರಿಯರ ಆಶೀರ್ವಾದ ಇತ್ತು, ಮತ್ತೆ ಈ ಜಿಲ್ಲೆಯನ್ನ ಸಹಕಾರಿ ತವರಿ ಹೇಳ್ತಾರೆ. ಇದನ್ನ ಬೆಳೆಸಿ ಅತ್ಯುತ್ತಮವಾದಂತ ಸಹಕಾರಿ ಸಂಸ್ಥೆಯನ್ನು ಕಟ್ಟಿ ತೋರಿಸುವಂತ ಛಲದೊಂದಿಗೆ ನಾವು ಧಾರವಾಡ ಜಿಲ್ಲೆಯಿಂದ ಕೆಲಸವನ್ನು ಮಾಡಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅತ್ಯುತ್ತಮವಾಗಿ ಸಂಸ್ಥೆ ಬಂದಿದೆ. ನಮ್ಮ ಸಂಸ್ಥೆಯನ್ನ ಕಟ್ಟುವಂತ ಪೂರ್ವದಲ್ಲಿ ನಮ್ಮ ಹಿರಿಯರು ಮಾರ್ಗದರ್ಶನ ಹೇಳಿದ್ರು, ಯಾವಾಗ ನಾವು ಪ್ರಾಮಾಣಿಕತೆಯಿಂದ ಸಂಸ್ಥೆ ಕೆಲಸ ಮಾಡ್ತೇವೆ, ವಿಶ್ವಾಸದಿಂದ ಕೆಲಸ ಮಾಡ್ತೇವೆ, ಅಂದ್ರೆ ನಾವು ಯಶಸ್ವಿ ಕಾಣಲಿಕ್ಕೆ ಸಾಧ್ಯ ಅನ್ನೋದು ದೃಷ್ಟಿ ಇಟ್ಟುಕೊಂಡು ನಿಮ್ಮೆಲ್ಲರ ಸಹಕಾರದ ಜೊತೆಗೆ ಇವತ್ತು ಬೇರೆ ಬೇರೆ ಜಿಲ್ಲೆಯವರು ಬಂದು ಶಾಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಹಲವಾರು ಸಂಸ್ಥೆಗಳು ತಮ್ಮೆಲ್ಲರಿಗೂ ಗೊತ್ತಿದೆ, ಎಷ್ಟು ತೊಂದರೆ ಆಗಿದೆ ಅನ್ನೋದು ಕೂಡ ಗೊತ್ತಿದೆ. ಆ ತೊಂದರೆಯನ್ನು ವಿಚಾರ ಮಾಡಿದಾಗ ಸರ್ಕಾರಿ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡಬೇಕು ಬೇಡ ಅಂತ ಚಿಂತನೆ ಇರ್ತದೆ. ಇವತ್ತು ನಮ್ಮ ಗ್ರಾಹಕರ ಸಂಖ್ಯೆಗೆ ಎಷ್ಟೋ ಜನ ಸಂಸ್ಥೆಗಳು ಇವತ್ತು ಗ್ರಾಹಕರ ಹಣವನ್ನ ಇವತ್ತು ತೊಂದರೆದಾಯಕ ಪರಿಸ್ಥಿತಿ ಸಿಗಿಸುವಂತಹ ಸಂಸ್ಥೆಗಳು ಉದಾಹರಣೆಗಳು. ಆದರೆ ನಮ್ಮ ಧಾರವಾಡ ಜಿಲ್ಲೆಯ ಸಂಸ್ಥೆಗಳು ಯಾವ ಕೂಡ ಹಾಗಿಲ್ಲ. ಇವತ್ತು KC ಬ್ಯಾಂಕ್ ಇರ್ಬೋದು, ಸಹಕಾರ ಸಂಘ ಇರ್ಬೋದು, ಧಾರವಾಡ ಜಿಲ್ಲೆಯಲ್ಲಿ ಪ್ರಾರಂಭವಾದಂತಹ ಸಂಸ್ಥೆಗಳು ಇವತ್ತು ನಿಮ್ಮ ಸಂಸ್ಥೆಗಳು. ಈ ಸಂಸ್ಥೆಯ ಮಾಲೀಕರು ನೀವು, ನಿಮ್ಮ ಪತ್ರ ವ್ಯವಹಾರವನ್ನ, ನಿಮ್ಮ ವ್ಯವಹಾರವನ್ನು ನಮ್ಮ ಜೊತೆಗೆ ಮಾಡಿ ಇದರ ಸಂಪೂರ್ಣ ಸಹಕಾರವನ್ನ, ಭದ್ರತೆಯನ್ನ ನಾವು ಕೊಡ್ತೇವೆ ಅನ್ನುವಂಥ ಮಾತಿನೊಂದಿಗೆ ತಮ್ಮೆಲ್ಲರಿಗೂ ಕೂಡ ಹೇಳಬೇಕಂದ್ರೆ, ಮಲ್ಲಿಕಾರ್ಜುನ ಸಂವರ್ಧ ಸಂಸ್ಥೆ ಇವತ್ತು ಗ್ರಾಹಕರ ಹಿತದೃಷ್ಟಿ ಇಟ್ಕೊಂಡು, ಠೇವಣಿದಾರ ಹಿತದೃಷ್ಟಿ ಇರ್ಬೋದು, ಪ್ರತಿಯೊಬ್ಬ ಸದಸ್ಯನ ಮಾಡಿಕೊಂಡು ನಾವು ವ್ಯವಹಾರವನ್ನು ಪ್ರಾರಂಭ ಮಾಡಿದ್ಮೇಲೆ ಆ ಸದಸ್ಯನ ಭದ್ರತೆಗಾಗಿ ಇನ್ಶೂರೆನ್ಸ್ ಅನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ಇವತ್ತು ನಮ್ಮ ಸಂಸ್ಥೆಯ ಕೆಲಸ ಮಾಡುವಂತ ಪ್ರತಿಯೊಬ್ಬ ಸದಸ್ಯನಿಗೆ ಅವನ ಹಣಕ್ಕೆ ಭದ್ರತೆ ಇರುವಂತ ಇನ್ಶೂರೆನ್ಸ್ ಇರ್ಬೋದು, ಹೆಲ್ತ್ ಅವೇರ್ನೆಸ್ ಕಾರ್ಯಕ್ರಮಗಳು ಇರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, ಇವೆಲ್ಲವನ್ನೂ ಕೂಡ ಈ ಸಂಸ್ಥೆಯ ಮುಖಾಂತರ ನಾವು ಮಾಡಿಕೊಂಡು ಈ ಸಂಸ್ಥೆಯನ್ನ ಅತ್ಯುತ್ತಮವಾಗಿ ನಾವು ಬೆಳೆಸಿದ್ದೇವೆ. ಇವತ್ತು ಧರ್ಮಕ್ಕೆ ನಾವು ಬಂದಿದ್ದೇವೆ. ನಾವು ಇಲ್ಲಿ ವ್ಯಾಪಾರ ಮಾಡಲಿಕ್ಕಾಗಿ, ಹಣವನ್ನು ಮಾಡಲಿಕ್ಕಾಗಿ ಬಂದಿಲ್ಲ. ನಮ್ಮ ಆಡಳಿತ ಮಂಡಳಿ ಸದಸ್ಯರು, ನಮ್ಮ ಸಂಸ್ಥೆ, ಈ ಸಂಸ್ಥೆ ಗದಗ ಗ್ರಾಮದ ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ, ಕಾರ್ಮಿಕರ ಸೇವೆ ಇರ್ಬೋದು, ರೈತರ ಸೇವೆ ಇರ್ಬೋದು, ಸಣ್ಣ ಸಣ್ಣ ವ್ಯಾಪಾರಸ್ಥರ ಸೇವೆಯನ್ನು ಮಾಡಿ ಅವರ ಆರ್ಥಿಕತೆಯನ್ನ ಸುಧಾರಣೆ ಮಾಡಲಿಕ್ಕೆ ಬಂದಿದೆ ಹೊರತು ಬೇರೆ ಯಾವ ದೃಷ್ಟಿಯಿಂದಲ್ಲ. ಮತ್ತು ಈ ಗ್ರಾಮದ ಇನ್ನೂ ಕೇಳಿಸ್ತಾ ಇದ್ದೇನೆ, ನಾವು ಯಾವಾಗಲೂ ಕೂಡ ಸ್ಥಳೀಯ ಸಿಬ್ಬಂದಿಯನ್ನೇ ನಾವು ನೇಮಕ ಮಾಡ್ಕೊತಾ ಇದ್ದೇವೆ. ಇವತ್ತು ನಾವು ಯಾವುದೇ ಕೇಂದ್ರ ಕಚೇರಿಯಿಂದಾಗಲಿ ಬೇರೆ ಕಡೆ ಆಗೋದಿಲ್ಲ. ಗದಗ ಗ್ರಾಮದ ಯುವತಿಯರನ್ನ ಮತ್ತು ಡಿಗ್ರಿ ಪಡೆದಂತವ್ರನ್ನ ಇಲ್ಲಿಯವರಿಗಿನ ನಾವು ಕೆಲಸ ಕೊಡುವಂಥದ್ದು, ಇಲ್ಲೇ ಬೆಳೆಸುವಂಥದ್ದು, ಇಲ್ಲಿ ಇರುವಂತಹ ವ್ಯವಹಾರವನ್ನ ಇದೇ ಶಾಖೆಯಲ್ಲಿ ಮಾಡುವಂತಹ ರೂಪಿಯನ್ನ ನಮ್ಮ ಆಡಳಿತ ಮಂಡಳಿ ಹಾಕೊಂಡಿದ್ದಾರೆ. ಆ ದೃಷ್ಟಿಯಿಂದ ಈ ಸಂಸ್ಥೆಯನ್ನ ನಿಮ್ಮ ಗ್ರಾಮಕ್ಕನ್ನ ಬಂದಿದ್ದೇವೆ. ನಿಮ್ಮ ಗ್ರಾಮದ ಸಹಕಾರವನ್ನು ನಾವು ಕೊಡ್ತಾ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಸಂಸ್ಥೆಗೆ ಸಹಕಾರ ಕೊಡ್ರಿ. ಈ ಸಂಸ್ಥೆ ನಿಮ್ಮದು, ಇದನ್ನು ಬೆಳೆಸುವ ಜವಾಬ್ದಾರಿ ನಿಮ್ಮದು ಅಂತ ಹೇಳ್ಕೊಂಡು ಸದಾ ನಮಗೆ ಆಡಳಿತ ಮಂಡಳಿಯವರಿಗೆ, ನನಗೆ ನಿಮ್ಮ ಮಾರ್ಗದರ್ಶನ ಕೊಡ್ರಿ ಅಂತ ಹೇಳ್ಕೊಂಡು ತಮ್ಮೆಲ್ಲರಿಗೂ ಒಂದು ನಾನು ಮಾತುಗಳನ್ನು ಮುಗಿಸ್ತೇವೆ.
ಮಮ್ಮೆಲ್ಕಾವಿ ಗ್ರಾಮದ ಹಿರಿಯರಿಗೂ ಎಲ್ಲರಿಗೂ ಕೂಡ ಈ ಸಂಸ್ಥೆ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅವರು ಕೂಡ ಇಲ್ಲಿ ಹಿರಿಯರು ಬಂದಿದ್ದಾರೆ. ಸದಾ ನಮ್ಮ ಸಂಸ್ಥೆ ಜೊತೆಗೆ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡುವಂತವರು ಈ 5 ಗ್ರಾಮದ ಜನಗಳು, ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ತದನಂತರ ಆ ಮಹಿಳೆಯರಿಗೆ ಕೂಡ ಸನ್ಮಾನ ಕಾರ್ಯಕ್ರಮ ಮುಗಿದ ಮೇಲೆ ಅವರಿಗೆ ಸನ್ಮಾನ ಮಾಡುವಂಥದ್ದನ್ನು ನಾವು ಮಾಡ್ತೇವೆ. ಅದಕ್ಕೆ ತಾವೆಲ್ಲರೂ ಕೂಡ ಗೊಬ್ಬರ ಹಿರಿಯರ ಶೇಖರಣೆ ಕೂತಿರ್ಬೇಕು. ಒಂದು 5 ನಿಮಿಷ ಪೂಜರಿಗೆ ಸಮಾಧಾನ ಕೊಟ್ಟು ನೀವೆಲ್ಲರೂ ಬಂದಿದ್ದು ನನಗೆ ಬಹಳ ಖುಷಿ ಅನ್ನಿಸ್ತದೆ. ಎಲ್ಲ ಶಾಖೆಯ ಹಿರಿಯರಲ್ಲಿ ಬಂದಿದ್ದೀರಿ. ಆ ಸಂಸ್ಥೆಯನ್ನ ನಿಮ್ಮ ಗ್ರಾಮದಲ್ಲಿರುವಂತ ಬಹಳ ಹೆಮ್ಮೆ ಅನಿಸ್ತದೆ. ಗೋಕುಲದ ಗ್ರಾಮದ ಹಿರಿಯರು ಕೂಡ ಆ ನಮ್ಮ ಮಲ್ಲಿಕಾರ್ಜುನ ಸೌಹಾರ್ದ ಶಾಖೆಯನ್ನ ಅತ್ಯುತ್ತಮವಾಗಿ ಅವರು ಬೆಳೆಸ್ತಾ ಇದ್ದಾರೆ. ಅದೇ ರೀತಿ ಅಗ್ನಿಪ ಶಾಖೆಯಲ್ಲಿ ಎಲ್ಲ ಹಿರಿಯರಿಗೆ ಬಂದಿದ್ದೀರಿ. ಆ ಸಂಸ್ಥೆಯನ್ನ ಲಾಭದಾಯಕ ಇರುವಂತಹ ಕೆಲಸವನ್ನು ಮಾಡಲಿಕ್ಕೆ ಸಹಕಾರ ನಿಂತವರು ಮರ್ಯಾದೆ ಗ್ರಾಮದ ಹಿರಿಯರು ಬಂದಿದ್ದಾರೆ. ಅವರು ಕೂಡ ಈ ಸಂಸ್ಥೆಯ ಸಹಕಾರವನ್ನು ಕೊಟ್ಟು ಆ ಸಂಸ್ಥೆಯನ್ನು ಬೆಳೆಸ್ತಾ ಇದ್ದಾರೆ. ಈ ರೀತಿ ತಡಕೋಡು ಗ್ರಾಮದ ಹಿರಿಯರು ನಮ್ಮ 5 ಶಾಖೆಯ ಎಲ್ಲ ಈ ಗೌರವಾನ್ವಿತ ಹಿರಿಯರಲ್ಲಿ ಆಗಮಿಸಿದ್ದೀರಿ. ನಿಮ್ಮೆಲ್ಲರಿಗೂ ಸಂಸ್ಥೆ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಗದಗದಲ್ಲಿ ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ನಿಯಮಿತ ಇದರ ಅಂಗ ಸಂಸ್ಥೆ ಗದಗದಲ್ಲಿ ಇವತ್ತಿನ ದಿವಸ ಪ್ರಾರಂಭವಾಗಿದೆ. ಇದು ನಿಜವಾಗಲೂ ಕೂಡ ಎಲ್ಲರಿಗೂ ಹರ್ಷವನ್ನು ತಂದಿದೆ. ಈಗಾಗಲೇ ಈ ಸಂಸ್ಥೆ 5 ಅಂಗ ಸಂಸ್ಥೆಯನ್ನು ಹೊಂದಿ ಇವತ್ತು 6ನೇ ಅಂಗ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸಂಘ ಇರಬಹುದು, ಸಂಸ್ಥೆಗಳಿರಬಹುದು, ಹುಟ್ಟು ಹಾಕುವುದು, ಪ್ರಾರಂಭ ಮಾಡುವುದು ಬಹಳಷ್ಟು ಸರಳ. ಆದರೆ ನಿರಂತರವಾಗಿ ಸಂಘ ಸಂಸ್ಥೆಗಳನ್ನು ನಡೆಸಿಕೊಂಡು ಹೋಗ್ತಕ್ಕಂಥದ್ದು ಅದು ಬಹಳಷ್ಟು ಕಠಿಣವಾಗಿರ್ತಕ್ಕಂತಹ ಕೆಲಸ ಅಂತ ನಾನು ಹೇಳ್ತಾ ಇದ್ದೇನೆ. ಸಂಘ ಸಂಸ್ಥೆಗಳನ್ನು ನಡೆಸಿಕೊಂಡು ಹೋಗ್ತಕ್ಕಂತಹ ಕಠಿಣ ಕೆಲಸ ಆಗಿದ್ದರೂ ಕೂಡ ನಮ್ಮ ಮಲ್ಲಿಕಾರ್ಜುನ ಹರಕೇರಿಯವರು ಬಹಳಷ್ಟು ಅನುಭವವನ್ನು ಹೊಂದಿರತಕ್ಕಂಥವರು, ಆಡಳಿತದಲ್ಲಿ ಬಹಳಷ್ಟು ಪ್ರವೀಣತೆಯನ್ನು ಹೊಂದಿರತಕ್ಕಂಥವರು. ಇಷ್ಟೆಲ್ಲ ಶಾಖೆಗಳು ಪ್ರಾರಂಭ ಆಗಬೇಕಾಗಿತ್ತು ಅಂತಂದ್ರೆ ಅದರ ಹಿನ್ನೆಲೆ ಏನಾದರೂ ಐತಿ ಅಂತಂದ್ರೆ ನಮ್ಮ ಮಲ್ಲಿಕಾರ್ಜುನಪ್ಪ ಹರಕೇರಿಯವರ ಪ್ರಾಮಾಣಿಕವಾಗಿರ್ತಕ್ಕಂತಹ ದುಡಿಮೆ, ಪ್ರಾಮಾಣಿಕವಾಗಿರ್ತಕ್ಕಂತಹ ಏನು ಕೆಲಸ ಇದೆಯಲ್ಲ ಅದರ ಪರಿಣಾಮವಾಗಿ ಈ ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ಬ್ಯಾಂಕು ಒಂದಲ್ಲ ಎರಡಲ್ಲ 6 ಶಾಖೆಗಳನ್ನು ಹೊಂದಿದೆ. ಒಂದು ಮರ ಹೆಮ್ಮರವಾಗಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಅನೇಕ ಶಾಖೆಗಳು ಕೂಡಿದಾಗ ಮಾತ್ರ ಆ ಮರ ಹೆಮ್ಮರವಾಗಿ ಕಾಣ್ತಾ ಇದೆ. ಹಾಗೇನಪ್ಪ ಅಂತಂದ್ರೆ ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ಬ್ಯಾಂಕ್ ಇರತಕ್ಕಂಥದ್ದು ಇದು ಅನೇಕ ಅಂಗ ಸಂಸ್ಥೆಗಳನ್ನು ಹೊಂದಿ ಇದೊಂದು ಹೆಮ್ಮರವಾಗಿರ್ತಕ್ಕಂತಹ ಸಂಸ್ಥೆ ಅಂತ ತಿಳ್ಕೊಂಡು ನಾನು ಬಹಳಷ್ಟು ಅಭಿಮಾನದಿಂದ ಹೇಳ್ತಾ ಇದ್ದೇನೆ. ಆದರೆ ದಕ್ಷ ಆಡಳಿತ ಪ್ರಾಮಾಣಿಕತೆಯನ್ನು ನಾವು ಎಲ್ಲಾದರೂ ಕಾಣ್ತಾ ಇದ್ದೇವೆ ಅಂತಂದ್ರೆ ಮಲ್ಲಿಕಾರ್ಜುನ ಹರಕೇರಿಯವರಿಗೆ ಕಾಣ್ತಾ ಇದ್ದೇವೆ. ಮಲ್ಲಿಕಾರ್ಜುನ ಹರಕೇರಿಯವರಿಗೆ ಎಂಥ ಪ್ರಾಮಾಣಿಕತೆ ಇದೆ ಅಂತ ಕೇಳಿದ್ರೆ ನಾನು ನಿಮಗೆ ಒಂದು ಉದಾಹರಣೆ ಹೇಳಿ ಮುಗಿಸ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ನಾವು ಇನ್ನೂ ಬೇರೆ ಕಡೆ ಕೂಡ ಹೋಗಬೇಕಾಗಿದೆ. ಆರೋಗ್ಯದ ತೊಂದರೆ ಇರುವುದರಿಂದ ಹೆಚ್ಚಿಗೆಯನ್ನು ಕೂಡ ಹೇಳಲಾದ್ರೆ ಮಲ್ಲಿಕಾರ್ಜುನ ಹರಕೇರಿಯವರಿಗೆ ಎಂಥ ಪ್ರಾಮಾಣಿಕತೆ ಇದೆ ಅಂತ ತಿಳ್ಕೊಂಡು ಕೇಳಿದ್ರೆ ಒಂದು ಉದಾಹರಣೆಯನ್ನು ಹೇಳ್ತಾ ಇದ್ದೇನೆ. ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಸರನ್ನು ನೀವೆಲ್ಲ ಕೇಳಿರಬಹುದು. ಬಹಳಷ್ಟು ಪ್ರಸಿದ್ಧಿಯಾಗಿರ್ತಕ್ಕಂಥ ನಿಸ್ವಾರ್ಥ ಸೇವೆಯನ್ನು ಮಾಡತಕ್ಕಂಥ ಪ್ರಾಮಾಣಿಕ ದೇಶದ ಸೇವೆಯನ್ನು ಮಾಡಿ
ಪ್ರಧಾನಮಂತ್ರಿ ಆಗೋಗಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಸರನ್ನೆಲ್ಲ ಕೇಳಿ ಅವರ ಜೀವನದಲ್ಲಿ ಒಂದು ಘಟನೆ ಘಟಿಸಿತು. ಆ ಘಟನೆ ಯಾವುದು ಅಂತಂದ್ರೆ, ಒಬ್ಬ ವಿದ್ಯಾರ್ಥಿ SSLC ಪರೀಕ್ಷೆಯನ್ನು ಓದತಕ್ಕಂಥ ವಿದ್ಯಾರ್ಥಿ ಆಗಿನ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಹತ್ರ ಹೋಗ್ತಾ ಇದ್ದಾರೆ. ಹೋಗಿ ಏನು ಬೇಡ್ತಾ ಇದ್ದಾರೆ ಅಂತಂದ್ರೆ, ನಾನೊಬ್ಬ ಬಡ ವಿದ್ಯಾರ್ಥಿ, 10ನೇ ಕ್ಲಾಸಿನಲ್ಲಿ ನಾನು ಓದ್ತಾ ಇದ್ದೇನೆ. 10ನೇ ಕ್ಲಾಸಿನ ಪರೀಕ್ಷೆ ಸುಮ್ಮನೆ ಕಟ್ಟಬೇಕಾಗಿದೆ. ನನ್ನಲ್ಲಿ 10 ರೂಪಾಯಿಗಳು ಇಲ್ಲ. ನೀವೇನಾದರೂ 10 ರೂಪಾಯಿಗಳನ್ನು ಕೊಟ್ಟರೆ ನಾನು ಪರೀಕ್ಷೆ ಶುಲ್ಕ ಕಟ್ಟಿ ಪರೀಕ್ಷೆ ಬರೀತೇನೆ ಅಂತ ತಿಳ್ಕೊಂಡು ಆ ಬಡ ವಿದ್ಯಾರ್ಥಿ ಕೇಳ್ಬೋತಾ ಇದ್ದಾನೆ. ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೇಬಿನಲ್ಲಿ ಕೈ ಹಾಕ್ತಾ ಇದ್ದಾರೆ. ಜೇಬಿನಲ್ಲಿ ಕೈ ಹಾಕಿದಾಗ ಜೇಬಿನಲ್ಲಿ 10 ರೂಪಾಯಿಗಳು ಸಿಗ್ತಾ ಇಲ್ಲ. ಏನಾದರೂ ಮಾಡಿ ಹುಡುಗರಿಗೆ 10 ರೂಪಾಯಿ ಕೊಟ್ಟು ಕಳಿಸಬೇಕು ಅಂತ ತಿಳ್ಕೊಂಡು ತಮ್ಮ ಧರ್ಮಪತ್ನಿಯಾಗಿರ್ತಕ್ಕಂಥ ಲಲಿತಾ ದೇವಿಯನ್ನು ಕೇಳ್ತಾ ಇದ್ದಾರೆ. ಮನೆಯವರಿಗೆ ಹೋಗಿ ಒಬ್ಬ ಬಡ ವಿದ್ಯಾರ್ಥಿ ಬಂದಿದ್ದಾರೆ, ಪರೀಕ್ಷೆ ಶುಲ್ಕ ಕಟ್ಟಲಿಕ್ಕೆ ಆತನಿಗೆ 10 ರೂಪಾಯಿಗಳು ಇಲ್ಲಂತ. ನಿನ್ನಲ್ಲಿ ಏನಾದರೂ 10 ರೂಪಾಯಿಗಳು ಇದ್ದು ಅಂತಂದ್ರೆ ನೀನು ಕೊಡು ಅಂತಂದಾಗ ಪತಿದೇವನ ಮಾತಿಗೆ ಒಂದು ಲಲಿತಾ ದೇವಿ ಧರ್ಮಪತ್ನಿ 10 ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕೈಯಲ್ಲಿ. ಆ 10 ರೂಪಾಯಿ ತೆಗೆದುಕೊಂಡು ಬಂದು ಶಾಸ್ತ್ರಿ ಅವರು ಬಡ ವಿದ್ಯಾರ್ಥಿಗೆ ಕೊಟ್ಟು ಕಳಿಸ್ತಾ ಇದ್ದಾರೆ. ಆ 10 ರೂಪಾಯಿ ತೆಗೆದುಕೊಂಡು ಬಡ ವಿದ್ಯಾರ್ಥಿ ಹೊರಗೆ ಹೋಗ್ತಾ ಇದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಮತ್ತೆ ಒಳಗೆ ಹೋಗಿ ಧರ್ಮಪತ್ನಿ ಲಲಿತಾ ದೇವಿಯನ್ನು ಕೇಳ್ತಾ ಇದ್ದಾರೆ, ನೀನು 10 ರೂಪಾಯಿ ಕೊಟ್ಟಲ್ಲ, 10 ರೂಪಾಯಿಗಳನ್ನು ಎಲ್ಲಿಂದ ಕೊಡ್ತಿ ಅಂತಂದಾಗ ಆಗ ಧರ್ಮಪತ್ನಿ ಲಲಿತಾ ದೇವಿ ಹೇಳ್ತಾ ಇದ್ದಾರೆ, ನೀನು ತಿಂಗಳ ಖರ್ಚಿಗೋಸ್ಕರವಾಗಿರ್ತಕ್ಕಂಥ ಹಣದಲ್ಲಿ ನಾನು 10 ರೂಪಾಯಿಗಳನ್ನು ಉಳಿಸಿದ್ದೆ. ಆ ಉಳಿದಿರ್ತಕ್ಕಂಥ 10 ರೂಪಾಯಿಗಳನ್ನು ನಿಮ್ಮ ಕೈಯಲ್ಲಿ ಕೊಟ್ಟಿ ಅಂತಂದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ನೇರವಾಗಿ ಪ್ರಧಾನಮಂತ್ರಿ ಕುರ್ಚಿಯ ಮೇಲೆ ಕುಳಿತುಕೊಂಡು ಒಂದು ಕಾಗದ ಒಂದು ಪೆನ್ನನ್ನು ತೆಗೆದುಕೊಂಡು ಆಗಿನ ರಾಷ್ಟ್ರಪತಿಗೆ ಪತ್ರ ಬರೀತಾ ಇದ್ದಾರೆ. ಆ ಪತ್ರದಲ್ಲಿ ಏನು ಬರೀತಾ ಇದ್ದಾರೆ ಅಂತಂದ್ರೆ, ನೀವು ಕೊಡ್ತಕ್ಕಂಥ ತಿಂಗಳ ಸಂಬಳ ಏನಿದೆ ಅದು ನನಗೆ 10 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಇನ್ನು ಬೇಗ 10 ರೂಪಾಯಿ ಕಡಿಮೆ ಮಾಡಿ ಕೊಡಬೇಕು ಅಂತ ತಿಳ್ಕೊಂಡು ಮೊಟ್ಟ ಮೊದಲಿಗೆ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಧಾನಮಂತ್ರಿ ರಾಷ್ಟ್ರಪತಿಗೆ ಪತ್ರ ಬರೆದಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅನ್ನತಕ್ಕಂಥ ಮಾತನ್ನು ನಾವು ಯಾರೋ ಅವರಿಗೆ ಸಾಧ್ಯಲ್ಲ. ಅದೇ ಪ್ರಾಮಾಣಿಕದಲ್ಲಿ, ಅದೇ ರೀತಿಯಲ್ಲಿ ನಿಸ್ವಾರ್ಥ ಮತ್ತು ಪ್ರಾಮಾಣಿಕತೆಯಲ್ಲಿ ಸೇವೆಯನ್ನು ಮಾಡತಕ್ಕಂಥ ವ್ಯಕ್ತಿಯನ್ನು ನಾವು ಯಾರಾದರೂ ಕಾಣ್ತಾ ಇದ್ದೇವೆ ಅಂತಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅನ್ನತಕ್ಕಂಥ ಮಾತನ್ನು ಬಹಳಷ್ಟು ಅಭಿಮಾನಿಗಳಾದಂತೆ ಆಗ್ತಾ ಇದೆ. ಅವರ ಪ್ರಾಮಾಣಿಕತೆ, ಅವರ ನಿಸ್ವಾರ್ಥ ಸೇವೆಯಿಂದ ಏನಪ್ಪ ಅಂತಂದ್ರೆ ಈ ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ಬ್ಯಾಂಕ್ ಎಂಬತಕ್ಕಂಥದ್ದು ಒಂದು ಶಾಖೆ ಅಲ್ಲ, 2 ಶಾಖೆ ಅಲ್ಲ, 6 ಶಾಖೆಗಳನ್ನು ಹೊಂದಿ ಇದೊಂದು ಹೆಮ್ಮರವಾಗಿರ್ತಕ್ಕಂಥ ಸಂಸ್ಥೆ ಆಗಿದೆ ಅಂತ ತಿಳ್ಕೊಂಡು ನಾವು ಬಹಳಷ್ಟು ಅಭಿಮಾನ ಹೇಳಬೇಕಾಗ್ತಾ ಇದೆ. ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸಹಕಾರಿ ಅನ್ನತಕ್ಕಂಥ ಹೆಸರಿನಂತೆ ಎಲ್ಲರಿಗೂ ಸಹಕಾರವನ್ನು ಕೊಡ್ತಕ್ಕಂಥ ಮನೋಭಾವನೆಯನ್ನು ಮಲ್ಲಿಕಾರ್ಜುನ ಖರ್ಗೆ ಕಾಣ್ತಾ ಇದ್ದೇವೆ. ಅವರ ಸೇವೆ ಇದೇ ರೀತಿಯಾಗಿ ನಿರಂತರವಾಗಿ ಜನರಿಗೆ ಸಲಹೆ ಮಾಡತಕ್ಕಂಥ ಒಂದು ಆಶೆಯನ್ನು ವ್ಯಕ್ತಪಡಿಸ್ತಾ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಭಗವಂತ ಆಯುಷ್ಯ, ಆರೋಗ್ಯ, ಭಾಗ್ಯ, ಸಕಲ ಸಂಪತ್ತು ಕೊಟ್ಟು ಕಾಪಾಡದೆ ತಿಳ್ಕೊಂಡು ಹೇಳಿ 2 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ. ಮಲ್ಲಿಕಾರ್ಜುನ ಖರ್ಗೆ ಅನ್ನೋರು ಇವತ್ತಿನ ಸೌಹಾರ್ದ ಒಂದು
ಆದಂಥ ಏನಂದ್ರೆ ಆ ಒಂದು ಏನು ಯಶಸ್ಸನ್ನು ಕಂಡು ಸಾಮಾನ್ಯ ಜನರಿಗೆ ಒಂದು ಏನಂದ್ರೆ ಅನುಕೂಲಗಳನ್ನ ಮುಟ್ಟಿಸುವಂಥ ಒಂದು ಬಹಳ ಉಪಯೋಜನಕಾರಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮೊದಲು ನವನಗರದಲ್ಲಿ ಏನು ಮಲ್ಲಿಕಾರ್ಜುನ ಸೌಹಾರ್ದ ಶಾಖೆಯನ್ನು ಪ್ರಾರಂಭ ಮಾಡಿ ಉಣಕಲದಲ್ಲಿ ನಮ್ಮ ಧಾರವಾಡ ತಾಲೂಕದಲ್ಲಿ ಇದು ಒಂದು 5ನೇ ಬ್ರಾಂಚನ್ನು ಓಪನ್ ಮಾಡ್ತಾ ಇದ್ದಾರೆ. 6ನೇ ಬ್ರಾಂಚ್ ನೋಡ್ರಿ ಹೇಳ್ತಾರೆ, 6ನೇ ಬ್ರಾಂಚ್ ಆಗಿ ಓಪನ್ ಮಾಡ್ತಾ ಇದ್ದಾರೆ ಇವತ್ತಿನ ಉದ್ಘಾಟನೆ ಕಾರ್ಯಕ್ರಮ. ನನಗೆ ಮಲ್ಲಿಕಾರ್ಜುನ ಅನ್ನೋದು ಒಂದಾಗಿ ನಂತರ ಅವ್ರದ್ದು ಒಂದು ಹಿಡಿದ ಕೆಲಸಗಳನ್ನ ಬಿಡುವುದಿಲ್ಲ, ಅದು ಆಗುವವರೆಗೂ ಬಿಡುವುದಿಲ್ಲ. ಮತ್ತು ಅವ್ರದ್ದು ಒಂದು ವಿಶೇಷತೆ ಏನಂತಂದ್ರೆ KPCC ಅಧ್ಯಕ್ಷರ ಆದಮೇಲೆ ಅಲ್ಲಿ ಸಿಕ್ಕಿರುವಂಥ ಅನುಭವವನ್ನು ನಾನು ಇದು ಅಧ್ಯಕ್ಷ ಸ್ಥಾನ ಮುಗಿದ್ದು ಇದರಲ್ಲಿ ನನ್ನಿಂದ ಪಡ್ಕೊಂಡಿರುವಂಥ ಅನುಭವ ಏನಂದ್ರೆ ಇದು ಜನರಿಗೆ ನಾನು ಒಂದು ನನ್ನ ಮುಖಾಂತರ ಯಾವುದೋ ಉಪಯೋಗವಾಗುವಂಥ ಕೆಲಸ ಮಾಡಬೇಕಂತ ಅವ್ರದ್ದಾದಂಥ ಸ್ವಂತ ಮಲ್ಲಿಕಾರ್ಜುನ ಸ್ವಸಹಾಯ ಏನು ಒಂದು ಬ್ಯಾಂಕ್ ಕೋಆಪರೇಟಿವ್ ಬ್ಯಾಂಕನ್ನು ಓಪನ್ ಮಾಡಿ ಎಲ್ರಿಗೂ ಏನಂದ್ರೆ ರೈತರಿಗಾಗಿರ್ಬೋದು, ಸಾಮಾನ್ಯ ಜನರಿಗಾಗಿರ್ಬೋದು, ವಿಶೇಷವಾಗಿ ಮಹಿಳೆಯರಿಗೆ ಮತ್ತು ಸ್ವಸಹಾಯ ಸಂಘಗಳನ್ನು ಕಟ್ಟಿ ಮಹಿಳೆಯರ ಗುಂಪುಗಳನ್ನು ಇವತ್ತು ಬಹಳಷ್ಟು ಮಹಿಳೆಯರಿಗೆ ಸಾವಿರಾರು ಮಹಿಳೆಯರು ಇವತ್ತು ಈ ಒಂದು ಮಲ್ಲಿಕಾರ್ಜುನ ಸೌಹಾರ್ದ ಸೊಸೈಟಿಗೆ ಸದಸ್ಯರಾಗಿದ್ದಾರೆ. ಇನ್ನೊಂದು ವಿಶೇಷ ಅಂದರೆ ಬಹಳ ಒಂದು ಕಡಿಮೆ ಅವಧಿಯಲ್ಲಿ 6ನೇ ಬ್ರಾಂಚ್ ಆಗಿ ಒಟ್ಟಾರು 6,000ಕ್ಕೆ ಹೆಚ್ಚಿಗೆ ಸದಸ್ಯರು ಹೊಂದಿದ್ದಾರೆ ಅನ್ನೋದಕ್ಕೆ ಬಹಳ ಕೇಳಿ ಖುಷಿ ಅನ್ನಿಸ್ತದೆ. ಯಾಕಂದ್ರೆ ಒಂದು ಕೋಆಪರೇಟಿವ್ ಓಪನ್ ಮಾಡಿ ಅದನ್ನು ಯಶಸ್ವಿ ನಡೆಸ್ಬೇಕಾದ್ರೆ ಭಾಳ ಕೆಲಸ ಇವತ್ತು. ಇದರಲ್ಲಿ ಅವರು ಸೀಸನ್ ಅಂತ ಹೇಳೋ ಸೀಸನ್ ಅಂತಂದ್ರೆ ಆ ಒಂದು ಕ್ಷೇತ್ರದಲ್ಲಿ ಪರಿಪೂರ್ಣತೆಯನ್ನು ಕಂಡಾಗಷ್ಟೇ ನಾವು ಮುಂದಿನ ಯಶಸ್ಸಿನ ಹೆಜ್ಜೆಯನ್ನು ಕಾಣಲಿಕ್ಕೆ ಸಾಧ್ಯ. ಅದು ಕೋಆಪರೇಟಿವ್ ಸೆಕ್ಟರ್ನಲ್ಲಿ KCC ಅಧ್ಯಕ್ಷ ಆದಮೇಲೆ ಏನೊಂದು ಪರಿಪೂರ್ಣತೆಯನ್ನು ಪಡ್ಕೊಂಡು ಈ ಒಂದು ಕ್ಷೇತ್ರದಲ್ಲಿ ಅವ್ರದ್ದಾದಂಥ ಛಾಪನ್ನು ಮೂಡಿಸ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಮಹಿಳಾ ಸಂಘಗಳಿಗೆ ಅವ್ರಿಗೆ ಆದಂಥ ಸ್ವ ಉದ್ಯೋಗಗಳನ್ನ ಮಾಡಿಕೊಡ್ಲಿಕ್ಕೆ ಆರ್ಥಿಕ ಸಹಾಯ ಅಲ್ಲದೇನೂ ಕೂಡ ನಾನು ಇನ್ನೊಂದು ಇವತ್ತು ವಿಶೇಷ ಏನು ಉದ್ಘಾಟನೆ ಅಂತ ನೋಡಿದ್ರೆ ಕಂಪ್ಯೂಟರ್ ಮತ್ತು ಹೊಲಿಗೆ ತರಬೇತಿಗಳನ್ನು ಉಚಿತವಾಗಿ ಕೊಡುವಂಥ ಕೆಲಸಗಳನ್ನ ನಿಜವಾಗ್ಲೂ ಇವತ್ತು ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿಯೂ ಅವರಿಗೆ ಅವಕಾಶಗಳಿದಾವೆ. ಆ ಅವಕಾಶಗಳನ್ನ ಸದುಪಯೋಗ ಪಡ್ಕೊಂಡು ಅವರಾದಂಥ ಕ್ಷೇತ್ರದಲ್ಲಿ ಅವರು ಯಶಸ್ಸನ್ನು ಕಂಡಿರುವಂಥದ್ದು, ಸಾಧನೆ ಮಾಡಿರುವಂಥ ಸಾಧನೆಗಳಿಂದ ಮಹಿಳೆಯರು ಇವತ್ತು ಸಾಕಷ್ಟು ಇದ್ದಾರೆ. ನಾನು ಒಂದು ಸಾಲ ತಗೊಂಡೆ, ಆ ಸಾಲಿನಿಂದ ಏನು ಮಾಡ್ಬೋದು ಸರ್, ಸಾಮಾನ್ಯ ನಾನು ಏನೋ ಹೈನುಗಾರಿಕೆ ಮಾಡ್ಬೋದು, ಅಥವಾ ಯಾವುದೋ ಒಂದು ಬಟ್ಟೆ ವ್ಯಾಪಾರ ಮಾಡ್ಬೋದು, ಅಥವಾ ನನ್ನ ಮಗಳು ಮದುವೆ ಮಾಡ್ಬೋದು, ಅಥವಾ ನನ್ನ ಗಂಡನ ಹೊಲದಲ್ಲಿ ಕೆಲಸ ಮಾಡಲಿಕ್ಕೆ ಆರ್ಥಿಕ ಸಹಾಯವನ್ನು ಮಾಡ್ಬೋದು. ಆದರೆ ನಿಮ್ಮದಾದಂಥ ಸ್ವ ಉದ್ಯೋಗವನ್ನು ಮಾಡಲಿಕ್ಕೆ ಸಾಕಷ್ಟು ಇವತ್ತು ಅವಕಾಶಗಳದಾವ. ಬೇಕ್ರಿ ಇದ್ರೊಳಗಿರುವಂಥದ್ದು ಅದರೊಳಗೂ ಟ್ರೈನಿಂಗ್ಸ್ ಅದಾವ. ನಿಮ್ಮದಾದಂಥ ಕಂಪ್ಯೂಟರ್ನಲ್ಲಿ ಸ್ಕಿಲ್ ಇವತ್ತಿನ ದಿವಸದೊಳಗೆ ನಾವೆಲ್ಲ 15-20 ವರ್ಷದಿಂದ ಇವತ್ತು ಕಂಪ್ಯೂಟರ್ ಕಲಿಬೇಕನ್ನೋದು ಪ್ರತಿಯೊಬ್ಬರಿಗೂ ಅವಶ್ಯಕತೆವಾಗಿದ್ದು. ಅಂದ್ರೆ ಪ್ರತಿಯೊಬ್ಬರು ಸಾಮಾನ್ಯ ವ್ಯಕ್ತಿಯಿಂದ ಹಿಡಿದು ಹೈಯರ್ ಆಫೀಸರ್ಸ್ವರೆಗೂ ಅಂದ್ರೆ ಕಂಪ್ಯೂಟರ್ ಕಲಿಯುವಂಥ ಅವಶ್ಯಕತೆ ಇತ್ತು. ಇವತ್ತು ಅಡ್ವಾನ್ಸ್ ಟೆಕ್ನಾಲಜಿ ಆಗಿ ಇವತ್ತು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ರಿಗೂ ಕಲಿಯುವಂಥ ಅವಕಾಶ ಅದ. ನಮಗೇನು ಬಿಡಿ ನಮಗೆ ಬೇಕಂತಲ್ಲ, ನಿಮಗೂ ಕೂಡ ಅವಶ್ಯಕತೆ ಅದ. ಕಂಪ್ಯೂಟರ್ ತರಬೇತಿ ತಗೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ತರಬೇತಿ ನೀವು ತಗೊಂಡ್ರೆ ಮನೆಯಲ್ಲಿ ಕೂತ್ಕೊಂಡು ನೀವು ಏನಂದ್ರೆ ಸ್ವ ಉದ್ಯೋಗವನ್ನು ಇಂಟರ್ನ್ಯಾಷನಲ್ ಮಟ್ಟವನ್ನು ತಗೊಂಡು ಹೋಗುವಂಥ ಸಾಧ್ಯತೆಗಳದಾವ. ಅದಕ್ಕೆ ಈ ಒಂದು ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರ ನಿಮ್ಮದಿಂದ ನೀವು ಏನು ಆರ್ಥಿಕ ಒಂದು ಏನು ಸಹಾಯ ತಗೊಂಡು ನಿಮ್ಮದಾದಂಥ ಏನು ಇಚ್ಛೆ ಇರುವಂಥ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ನೀವೆಲ್ಲರೂ ಹೆಸರು ಗಳಿಸಬೇಕು ಮತ್ತು ಸೌಹಾರ್ದ ಏನು ಮಲ್ಲಿಕಾರ್ಜುನರ ಕೈ ಜೋಡಿಸ್ಬೇಕು ಅಂತ ನಾನು ನಿಮ್ಮೆಲ್ಲರಿಗೂ ಮನವಿ ಮಾಡಿಕೊಂಡು, ಯಾಕಂದ್ರೆ ಇವತ್ತು ಇನ್ನೂ ಟೈಮ್ ಭಾಳ ಅದ. ಮಲ್ಲಿಕಾರ್ಜುನ ಇನ್ನೂ ಹಲವಾರು ನೂರಾರು ಬ್ರಾಂಚ್ಗಳನ್ನ ಅವರು ತೆಗೆಯುವಂತಾಗಲಿ, ಎಲ್ಲರ ಜನರ ವಿಶ್ವಾಸವನ್ನು ಗಳಿಸಿ ಅವರ ಸೌಹಾರ್ದ ಏನು ಸಹಕಾರಿ ಸೌಹಾರ್ದ ಅಭಿವೃದ್ಧಿ ಇನ್ನೂ ಹೆಚ್ಚಿನ ರೀತಿಯ ಅಭಿವೃದ್ಧಿ ಆಗಲಿ. ಪೂಜ್ಯಗಳ ಆಶೀರ್ವಾದ, ಮಡವಾಳ ಜನ ಆಶೀರ್ವಾದ ಅವರೆಲ್ಲ ಅವ್ರ ಕುಟುಂಬಕ್ಕೆ ಇರಲಿ ಅಂತ ಹೇಳಿ ನಾನು ಕರೆಸಿ 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ನಮ್ಮ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಗರ್ಗದ ಮಡವಾಳೇಶ್ವರ ಮಠದ ಆತ್ಮಾನಂದ ಮಹಾಸ್ವಾಮಿಗಳ ಪಾದಕ್ಕೆ ವಿಶ್ವಸುತ್ತಾ ಹಾಗೂ ಈಗ ಮಾತನಾಡಿರುವಂಥ ಸೂಳದ ಅಪ್ಪಗಳವರ ಪಾದಕ್ಕೆ ವಿಶ್ವಸುತ್ತಾ, ಅದೇ ರೀತಿಯಾಗಿ
ಮುರುಘಾಪುರದ ಶ್ರೀಗಳ ಪಾದಕ್ಕೆ ನಮಸ್ಕರಿಸುತ್ತಾ ಈ ಒಂದು ವೇದಿಕೆ ಮೇಲೆ ಆಶೀರ್ವಾದಿಸತಕ್ಕಂಥ ಕುಂದಗೋಳದ ಕೈಲಾಪುರ ಮಠದ ಬಸವಣ್ಣ ಅಂಜನವರ ಪಾದಕ್ಕೆ ನಮಸ್ಕರಿಸುತ್ತಾ ಹಾಗೂ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಅಂಜಪ್ಪ ಹೊರಟಿಗೆ ಅವರಿಗೆ ಹಾಗೂ ಈ ಒಂದು ಸಹಕಾರಿ ಬ್ಯಾಂಕಿನ ಮುಖ್ಯ ಪದಾಧಿಕಾರಿಯಾಗಿ ನಮ್ಮ KCC ಬ್ಯಾಂಕಿನ ಅಧ್ಯಕ್ಷರಾಗಿ ಈಗ ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ಬ್ಯಾಂಕ್ ಅಂತ ಹೇಳಿ ಸುಮಾರು ಶಾಖೆಗಳನ್ನು ಮಾಡಿ 5 ಶಾಖೆಗಳು ಮಾಡಿ ಒಂದು ಗದಗದಲ್ಲಿ 6ನೇ ಶಾಖೆಯನ್ನು ಮಾಡಿದ್ದಾರೆ. ಇವರು ತಂದೆಯವರು ಕೂಡ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಅದರ ರೀತಿಯಾಗಿ ಮಲ್ಲಿಕಾರ್ಜುನ ಕೂಡ KCC ಬ್ಯಾಂಕಿನ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಎಲ್ಲ ಅನುಭವ ಪಡೆದುಕೊಂಡು ಈ ಒಂದು ಗ್ರಾಮೀಣ ಭಾಗದಲ್ಲಿ ಅನೇಕ ಶಾಖೆಗಳನ್ನು ತಂದು ಸಣ್ಣ ಪುಟ್ಟ ವ್ಯವಹಾರ ಮಾಡ್ತಕ್ಕಂಥ ಎಲ್ಲ ಬಿಸ್ನೆಸ್ಗಾರಿಗೆ ಬ್ಯಾಂಕಿನ ಸಾಲ ಪಡೆಯಲಿಕ್ಕೆ ಮತ್ತು ಇಲ್ಲಿ ಸಹಕಾರ ಸಂಘಗಳಿಗೆ ಮಹಿಳಾ ಸಂಘಗಳಿಗೆ ಒಂದು ಷೇರುದಾರರು ಇಟ್ಟುಕೊಂಡು ಅಲ್ಲಿ ಅವರು ಸಾಲವನ್ನು ಕೊಡ್ತಕ್ಕಂಥ ಆ ಸಣ್ಣ ಪುಟ್ಟ ಸಾಲಗಳನ್ನು ತೆಗೆದುಕೊಂಡು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಕ್ಕಂಥ ಸಾಕಷ್ಟು ಅನುಕೂಲಕರವಾಗಿ ವಾತಾವರಣ ನಿರ್ಮಿಸಿದ್ದಾರೆ. ಅನೇಕ ಬ್ಯಾಂಕುಗಳು ಕೂಡ ನಡೆದು ಬಂದಿರತಕ್ಕಂಥ ಅನೇಕ ಉದಾಹರಣೆಗಳು ಕೂಡ ಅದಾವೆ. ಹಾಗಾಗಿ ಮಲ್ಲಿಕಾರ್ಜುನ ಅವರು ಸಾಕಷ್ಟು ನಮ್ಮ ಧಾರವಾಡ ತಾಲೂಕಿನಲ್ಲಿ ಹುಬ್ಬಳ್ಳಿ ತಾಲೂಕಿನಲ್ಲಿ ಸುಮಾರು 5-6 ಬ್ಯಾಂಕ್ಗಳು ತೆಗೆದ ಅಲ್ಲಿ ಇರ್ತಕ್ಕಂಥ ಈಗ ಗರಗರು ಗರಗರ ಸಿಬ್ಬಂದಿ ತಗೊಂಡು ಕರ್ಕೊಂಡು ತಗೊಂಡು ಅಲ್ಲಿ ಇರ್ತಕ್ಕಂಥ ಷೇರುದಾರರು ಡಿಪಾಸಿಟ್ಗಳು ಅಲ್ಲೇ ನೌಕರಿಗಳು ಅಲ್ಲೇ ತಗೊಂಡು ಈಗ ಅನೇಕ ಆ ಗ್ರಾಮ ಯಾವ ಗ್ರಾಮ ತೆಗೆದರೆ ಅಲ್ಲಿರ್ತಕ್ಕಂಥ ಗ್ರಾಮದ ಎಲ್ಲ ಸದಸ್ಯರಿಗೆ ರೈತರಿಗೆ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಬ್ಯಾಂಕು ನಮ್ಮ ಮಲ್ಲಿಕಾರ್ಜುನವರು ಬಹಳಷ್ಟು ಇವರು ಬ್ಯಾಂಕ್ ನಿರ್ವಹಣೆ ಮಾಡಿದ್ದಾರೆ. ಇನ್ನೂ ಧಾರವಾಡ ತಾಲೂಕಿನ ಧಾರವಾಡ ಜಿಲ್ಲೆಯಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಬೆಳೆದು ಸಾಕಷ್ಟು ಎಲ್ಲಲ್ಲಿ ಉಪಯೋಗ ಆಗಿರುವಂಥ ಮಾತನ್ನು ಹೇಳಿ ಇನ್ನೂ ಸ್ವಾಮೀಜಿಯವರು ಬಹಳಷ್ಟು ಮಾತನಾಡಿದರೆ ನಮ್ಮ ಮಾತುಗಳನ್ನು ಅವರು ಜೋಡಿಗೆ ಹಾಕಿ ಅವ್ರ ಕಡೆಯಿಂದ ನಾವು ಆಶೀರ್ವಾದ ಪಡೆಯುತ್ತೇವೆ ಅಂತೇಳಿ ಇತ್ತೀಚಿನ ಮಾತು ಪಡೆದುಕೋಸಿ ನಮಸ್ಕಾರ. ಜೈ ಕರ್ನಾಟಕ. ಬೋಲೋ ಭಾರತ್ ಮಾತಾ ಕಿ ಶ್ರೀ ಜಗದ್ಗುರು ಮಡವಾಳೇಶ್ವರ ಮಹಾರಾಜ್ ಕಿ. ಮಲ್ಲಿಕಾರ್ಜುನ ಸಹೋದರ ಸರ್ಕಾರಿ ಹಾಗೂ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವಂಥ ನಮ್ಮ ಆತ್ಮೀಯರಾದಂಥ ಅಜ್ಜಪ್ಪನ ಅಡಿಕೇರಿಯವರಿಗೆ ಹಾಗೂ ಯಾವತ್ತು ವೇದಿಕೆಯಲ್ಲಿ ಕುಂತಂತೆ ಎಲ್ಲ ಗಣ್ಯಮಾನ್ಯರೇ ಹಾಗೂ ಯಾವತ್ತು ವೇದಿಕೆಯನ್ನು ಕುಂತಂತೆ ಎಲ್ಲ ನಮ್ಮ ರೈತ ಬಾಂಧವರೇ ಹಾಗೂ ಎಲ್ಲ ಅಕ್ಕ ತಂಗಿಯಂದರೆ ತಾಯಂದರೆ ಇದು ನಮ್ಮ ಮಲ್ಲಿಕಾರ್ಜುನ ಸಂಸ್ಥೆಯಿಂದ ಇದು 6ನೇಯ ಸಂಸ್ಥೆ ಉದ್ಘಾಟನೆ. ಇವತ್ತು ಈ ಉದ್ಘಾಟನೆ ಅಂತಂದ್ರೆ ಹೊರಟೇರಿಯವರ ಕುಟುಂಬದವರ ಭಾಳ ಒಂದು ಸಹನೆಯಿಂದ ಅಂದ್ರೆ ಎಲ್ಲರಿಗೂ ಸ್ವಲ್ಪ ಸಹಕಾರ ಎಲ್ಲರೂ ಕೂಡ ಒಂದು ಹೊಂದಾಣಿಕೆಯಿಂದ ಈ ಒಂದು ಸಂಸ್ಥೆಯನ್ನು ಬೆಳೆಸಿಕೊಂಡು ಬಂದಂಥ ವ್ಯಕ್ತಿ ಯಾರಾದರೂ ಆದರೆ ಇವರು ಆ ಮಲ್ಲಿಕಾರ್ಜುನ ಅಣ್ಣ ಹೊರಟೇರಿಯವರು ಅಂತೇಳಿ ಇವತ್ತಿನ ಸಂದರ್ಭದಲ್ಲಿ ಹೇಳಿರ್ತಾರೆ. ಆದ್ರೆ ಇವತ್ತು ಅಷ್ಟು ಸಂಸ್ಥೆಗಿಂತ ಇದು 6ನೇದು 5 ಸಂಸ್ಥೆಗಿಂತ 6ನೇ ಸಂಸ್ಥೆ ಅಚ್ಚುಕಟ್ಟಾಗಿ ಬೆಳಿಬೇಕಂತಂದ್ರೆ ಇಲ್ಲಿ ವೇದಿಕೆಯಿಂದ ಕುಂತಂತ ಎಲ್ಲ ನಮ್ಮ ಘಟಾಘಟಿಗಳು ಎಲ್ಲ ದೊಡ್ಡ ವ್ಯಕ್ತಿಗಳು ಅಂದ್ರೆ ಅಷ್ಟು ಹುಮ್ಮಸ್ಸಿನಿಂದ ಈ ಸಂಸ್ಥೆಯನ್ನು ಬೆಳೆಸೋಣ ಉಳಿಸೋಣ ಅನ್ನುವಂಥ ಮಾತು ಹೇಳಿ ಈಗ ನನಗೆ ಈ ಸಂಸ್ಥೆಗೆ ಸದಾಕಾಲ ನನ್ನಿಂದ ಬೆಂಬಲ ಇರ್ತೈತೆ ಅನ್ನುವಂಥ ಮಾತು ಹೇಳಿ ಮಾತಾಡಲಿಕ್ಕೆ ಕೊಟ್ಟಂಥ ಎಲ್ಲ ವೇದಿಕೆಗಳಂಥ ಪೂಜಾರಿಗೆ ಹಾಗೂ ಧನ್ಯಮಾನರಿಗೂ ಹಾಗೂ ಯಾವತ್ತು ಅಕ್ಕ ತಂಗಿಯರಿಗೆ ತಾಯಿಯರಿಗೆ ಅನಂತ ಧನ್ಯವಾದವನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ವೇದಿಕೆ ಮೇಲೆ ಆಸೀನರಾದಂಥ ಪರಮ ಪೂಜ್ಯರ ಪಾದಗಳಿಗೆ ಪಡಮಟ್ಟು ಮತ್ತು ಹಿರಿಯರು ಮತ್ತು ಮಾರ್ಗದರ್ಶಕರು ಆದಂಥ ಅಜ್ಜಪ್ಪನ ವರ್ಗೇರಿ ಅವರೇ ಮತ್ತು ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ತಾ ಇರುವಂಥ ಸಂಸ್ಥಾಪಕರಾದಂಥ ಮಲ್ಲಿಕಾರ್ಜುನ ಅಜ್ಜಪ್ಪ ವರ್ಗೇರಿ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ಇಲ್ಲಿ ಸೇರಿರುವಂಥ ಯಾವತ್ತೂ ಗುರು ಹಿರಿಯರೇ ತಾಯಿಯರೇ ಸಹೋದರ ಸಹೋದರರೇ, ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ನಿಯಮಿತ ಧಾರವಾಡ ಈ ಸಂಸ್ಥೆಯು ಗರಗ ಗ್ರಾಮದಲ್ಲಿ ಈಗಾಗಲೇ ತನ್ನ ಕಾರ್ಯವನ್ನು ಪ್ರಾರಂಭಿಸಿರುತ್ತದೆ ಮತ್ತು ಈ ಸಂಸ್ಥೆಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿರುತ್ತಾರೆ. ಅದರ ಸದುಪಯೋಗವನ್ನು
ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಅದರ ಸದುಪಯೋಗವನ್ನು ಪಡೆದುಕೊಳ್ಬೇಕು ಮತ್ತು ಈ ಸಂಸ್ಥೆಯು ಒಂದು ಒಳ್ಳೆಯ ಆಡಳಿತ ಮಂಡಳಿಯಿಂದ ಕೂಡಿರುವಂತಹ ಒಂದು ಸಂಸ್ಥೆಯಾಗಿರುತ್ತದೆ. ಅದಕ್ಕಾಗಿ ಗ್ರಾಮದಲ್ಲಿ ಈ ಸಂಸ್ಥೆಯು ಹೆಮ್ಮರವಾಗಿ ಬೆಳೆಯಲಿ. ಶ್ರೀ ಮಡಿವಾಳೇಶ್ವರ ಅಜ್ಜನವರ ಒಂದು ಆಶೀರ್ವಾದದಿಂದ ಇನ್ನೂ ಸುತ್ತಮುತ್ತ ಹಳ್ಳಿಗಳಲ್ಲಿ ಕೂಡ ಇದರ ವ್ಯಾಪ್ತಿಯನ್ನು ವಿಸ್ತರಿಸಲಿ ಅಂತ ಹೇಳಿ ನನ್ನನ್ನು ಕರೆದು 2 ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂಸ್ಥೆಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸದಸ್ಯರೇ, ಸಮಾವೇಶಗೊಂಡಂಥ ನನ್ನ ಆತ್ಮೀಯ ಎಲ್ಲ ತಾಯಂದಿರೇ ಹಾಗೂ ಆಗಮಿಸಿದಂಥ ಎಲ್ಲ ಅಣ್ಣ ತಮ್ಮಂದಿರೇ, ಪತ್ರಿಕಾ ಮಾಧ್ಯಮದವರೇ, ಎಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು. ಈಗಾಗಲೇ ಸಮಯ ಭಾಳ ಆಗಿದೆ, ನಾನೇನು ಭಾಳ ಮಾತಾಡೋದು. ಈ ಸಂಸ್ಥೆಯನ್ನು ಹುಟ್ಟು ಹಾಕಿದವರು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಯವರು, ಅವರ ಮಿತ್ರರು ಏನೋ ಜನಸೇವೆಯನ್ನು ಮಾಡಬೇಕು ಅಂದುಕೊಂಡು 2 ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಒಂದು ಸಹಕಾರಿ ಕ್ಷೇತ್ರ, ಇನ್ನೊಂದು ಶಿಕ್ಷಣ ಕ್ಷೇತ್ರ. ಈ 2 ಕ್ಷೇತ್ರಗಳಲ್ಲಿ ಅವರ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಮತ್ತು ಮಲ್ಲಿಕಾರ್ಜುನ ಸಹಕಾರಿ ಸಂಸ್ಥೆ, ಈ 2 ಸಂಸ್ಥೆಗಳ ಮೂಲಕ ಜನಸೇವೆಯೇ ಜನಾರ್ದನ ಸೇವೆ ಎನ್ನುವ ಘೋಷವಾಕ್ಯದೊಂದಿಗೆ ತಮ್ಮ ಸೇವೆಯನ್ನು ಪ್ರಾರಂಭ ಮಾಡಿದರು. ಭಗವಂತ ಅವರಲ್ಲಿರ್ತಕ್ಕಂಥ ಸೇವಾ ಮನೋಭಾವನೆ, ಪ್ರಾಮಾಣಿಕತನ, ವಿಶ್ವಾಸ, ಪ್ರೀತಿ, ವಾತ್ಸಲ್ಯ ಇವುಗಳ ಮೂಲಕ ಅವರು ಹುಟ್ಟುಹಾಕಿದಂಥ 2 ಸಂಸ್ಥೆಗಳು, ಒಂದು ಶಿಕ್ಷಣ ಸಂಸ್ಥೆ, ಒಂದು ಮಲ್ಲಿಕಾರ್ಜುನ ಸಹಕಾರಿ ಸಂಸ್ಥೆ, 2 ಉತ್ತರ ಅಭಿವೃದ್ಧಿ ಹೊಂದಿಕೊಂಡ ಬಂದಿಲ್ಲ. ಅವರ ಉದ್ದೇಶ ಏನು ಅಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರೈತರನ್ನ, ಮಹಿಳೆಯರನ್ನ, ಯುವಕರನ್ನ, ವಿದ್ಯಾರ್ಥಿಗಳನ್ನ ಎಲ್ಲರ ಸೇವೆಯನ್ನು ಮಾಡಿ ಎಲ್ಲರ ಜೀವನದ ಮಟ್ಟ ಎತ್ತರಿಸಬೇಕು. ನಾವು ಇನ್ನೊಬ್ಬರಿಗೆ ಭಾರ ಆಗ್ಬಾರ್ದು, ನಮ್ಮ ಕಾಲ ಮೇಲೆ ನಾವು ನಿಂದಿರಬೇಕು ಅಂತದೇ ಒಂದೇ ಉದ್ದೇಶದಿಂದ ಈ ಮಲ್ಲಿಕಾರ್ಜುನ ಸೌಹಾರ್ದ ಬ್ಯಾಂಕ್ ಈಗಾಗಲೇ 100 ಕೋಟಿಗಳನ್ನು ದಾಟಿ ಅದು ತನ್ನ ದಾಪಗಾಲನ್ನು ಇಡ್ತಾರೆ. ನರೇಂದ್ರದಲ್ಲಿ, ಗೋಕುಲದಲ್ಲಿ, ತಡಕೋಳದಲ್ಲಿ, ಅಂಬಿನವಾಯಿಯಲ್ಲಿ, ಅಮರಗೋಳದಲ್ಲಿ ತನ್ನ ಶಾಖೆಗಳನ್ನು ವಿಸ್ತರಿಸಿದೆ. ನಾನು ಭಾಳ ಮಾತಾಡೋದಿಲ್ಲ. ಅವರ ಸೇವೆ ಇನ್ನೂ ಹೆಚ್ಚೆಚ್ಚು ಜನರಿಗೆ ಹೋಗಿ ಮುಟ್ಲಿ. ಗರಗಂತಂದ್ರೆ ಬಹಳ ಶ್ರೇಷ್ಠವಾದಂಥ ಅಧ್ಯಾತ್ಮದಲ್ಲಿ ಸಂಪದ್ಭರಿತ, ಅಧ್ಯಾತ್ಮದೊಳಗೆ ಅತ್ಯಂತ ಪಾರಂಗತವನ್ನು ಗ್ರಾಮ ಯಾವುದು ಅಂತಂದ್ರೆ ಅದು ಗರಗ ಗ್ರಾಮ. ಪರಮ ಪೂಜ್ಯ ಮಡಿವಾಳ ಅಪ್ಪವರು ಬಹಳ ದೊಡ್ಡ ವಿದ್ವಾಂಸರಾದ ಇಡೀ ತಮ್ಮ ಜೀವನವನ್ನು ಮನುಕುಲಕ್ಕೆ ತ್ಯಾಗ ಮಾಡಿದಂಥ ಒಬ್ಬ ಮಹಾನ್ ಯೋಗಿ, ಒಬ್ಬ ಸತ್ಪುರುಷ. ಅವನ ಆಶೀರ್ವಾದ ಈ ಗ್ರಾಮಕ್ಕಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ, ಈ ಸುತ್ತಮುತ್ತಲಿನ ಹಳ್ಳಿಗೂ ಸಹಿತ ಕಾಯಗಳು. ಪರಮ ಪೂಜ್ಯ ಮಡಿವಾಳಪ್ಪ ಅವರ ಲಿಂಗದೊಳಗೆ ಆಗಿರ್ಬೋದು, ಆದರೆ ಸದಾಕಾಲ ಈ ಕ್ಷೇತ್ರದಲ್ಲಿ ಜಾಗೃತರಾಗಿ ಅವರು ಅದ ನಾವು ಹೆಂಗೆ ಕಾರ್ಯಗಳನ್ನು ಮಾಡ್ತೇವೆ, ಯಾವ ದೃಷ್ಟಿ ಭಾವನಾ ಇಷ್ಟು ಸಿದ್ಧಿರಬಹುದು ತೋರಿಸಿ ನಮ್ಮ ಭಾವನೆಗಳು ಪರಿಶುದ್ಧವಾಗಿದ್ದರೆ ಆ ಪರಮ ಪೂಜ್ಯ ಮಡಿವಾಳೇಶ್ವರ ಸ್ವಾಮಿಗಳು ನಮಗೆ ಅತ್ಯಂತ ಭಾವನೆಯ ಪ್ರಕಾರ ನಮಗೆ ಫಲಗಳನ್ನು ಕೊಡ್ತಾರೆ. ಆ ಕಾರಣದಿಂದ ಈ ಗ್ರಾಮದ ಸಮಸ್ತ ಜನತೆ, ಈ
ಗ್ರಾಮದ ಜನರು, ಈ ಗ್ರಾಮದ ಸುತ್ತಮುತ್ತಲಿನ ಜನರು ನಮ್ಮ ಗ್ರಾಮದಲ್ಲಿ ಈ ಒಂದು ಸೌಹಾರ್ದ ಸಹಕಾರಿ ಸಂಘ ಪ್ರಾರಂಭ ಆಗಿದ್ದು ಕೆಲವೇ ದಿವಸಗಳಲ್ಲಿ ಈಗ ನಾನು ಕೇಳಿದೆ, ಈಗಾಗಲೇ 60 ಲಕ್ಷ ಠೇವು, ಅದರ ಜೊತೆಗೆ 35-40 ಲಕ್ಷ ರೂಪಾಯಿ ಸಾಲ, ಅನೇಕ ಸ್ವಸಹಾಯ ಸಂಘಗಳು. ಬಹುತೇಕ ನಾನು ಈ ಗ್ರಾಮದಲ್ಲಿ ಇನ್ನು ಕೆಲವೇ ದಿವಸಗಳಲ್ಲಿ 100ಕ್ಕಿಂತ ಹೆಚ್ಚಿನ ಸ್ವಸಹಾಯ ಸಂಘಗಳಾಗಬೇಕು ಮತ್ತು ಒಂದು ಹೊಸ ಆಶಾಕಿರಣ ಈ ಗ್ರಾಮದಲ್ಲಿ ಆಗಬೇಕು. ಯುವಕರ ಸುಗುಂಪುಗಳನ್ನು ಪ್ರಾರಂಭವಾಗಿ ಪ್ರತಿ ವಾರ ಅದನ್ನು ಉಳಿತಾಯ ಮಾಡಿಕೊಂಡ ಅದನ್ನು ಬ್ಯಾಂಕಿನಲ್ಲಿ ಸೇವ್ ಮಾಡಿ ಹಣವನ್ನು ಉಳಿತಾಯ ಮಾಡಿ ಆಪತ್ತು ಸ್ಥಿತಿಯೊಳಗೆ ಆಪತ್ತು ಮಾತವ ಇನ್ನೊಬ್ಬರಿಗೆ ನಾವು ಬೇಡ, ನಮ್ಮದೇ ಆದಂಥ ನಮ್ಮ ದುಡ್ಡು ಅದು 1000 ರೂಪಾಯಲ್ಲಿ 10,000 ರೂಪಾಯಲ್ಲಿ ಅದು ನಮಗೆ ಆಪತ್ತು ಕಾಲದಲ್ಲಿ ಬರ್ತದೆ. ಅದಕ್ಕೆ ಅಂತ ಉಳಿತಾಯ ಮಾಡುವಂಥ ಯೋಜನೆಗಳು ಸಹಿತ ಬ್ಯಾಂಕಿನಲ್ಲಿ ಅದಾವ. ಅನೇಕ ಕೌಶಲ್ಯ ತರಬೇತಿಗಳನ್ನು ಅವರು ಕೊಡ್ತಾರೆ. ಈಗಾಗಲೇ ಈ ಗ್ರಾಮದಲ್ಲಿ ಹೊಲಿಗೆ ಯಂತ್ರದ ಒಂದು ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಹೀಗೆ ಈ ಗ್ರಾಮದಲ್ಲಿ ಗುಡಿ ಕೈಗಾರಿಕೆಗಳನ್ನು ಮಾಡಲಿಕ್ಕೆ ಒಕ್ಕಲತನಕ್ಕೆ ಬೇಕಾಗುವಂಥ ಎಲ್ಲ ಸಹಾಯ ಸೌಲಭ್ಯಗಳು ಈ ಬ್ಯಾಂಕಿನಿಂದ ದೊರೀತವೆ. ಅದಕ್ಕೆ ಈ ಬ್ಯಾಂಕಿನಲ್ಲಿ ನಾವು ಹೆಚ್ಚು ತಮ್ಮ ಉಳಿತಾಯ ಯೋಜನೆ ಖಾತೆಗಳನ್ನು ತೆಗೆದು ಆಮೇಲೆ ಠೇವನ್ನು ಇಟ್ಟರೂ ಸಹಿತ ನೀವು ಇಟ್ಟಂಥ ದುಡ್ಡು ಅದು ಎಲ್ಲಿ ಹೋಗುವುದಿಲ್ಲ, ನಿಮ್ಮ ಊರು ಗ್ರಾಮಸ್ಥರಿಗೆ ತರುತ್ತದೆ. ಅಂತ ಪರಸ್ಪರ ಸಹಕಾರ ಇಲ್ಲದ್ರೆ ಏನೂ ಆಗುವುದಿಲ್ಲ. ಆ ಕಾರಣದಿಂದ ಈ ಬ್ಯಾಂಕಿಗೆ ತಮ್ಮೆಲ್ಲರ ಸಹಕಾರ ಮಾಡಿ ಮತ್ತು ಸುತ್ತಮುತ್ತಲಿನ ಗ್ರಾಮಾಂತರ ಪ್ರದೇಶದ ಜನರು ಸಹಿತ ಈ ಬ್ಯಾಂಕಿನ ಸಂಪರ್ಕವನ್ನು ಇಟ್ಟುಕೊಂಡು ಈ ಬ್ಯಾಂಕಿನ ಜೊತೆಗೆ ಅನ್ಯೋನ್ಯವಾದಂಥ ಭಾವನೆಯನ್ನು ಇಟ್ಟುಕೊಂಡು ನಾವೆಲ್ಲರೂ ಈ ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿಯಾಗಬೇಕು ಅಂತ ಕೇಳಿಕೊಂಡು ಆಮೇಲೆ ಈ ಬ್ಯಾಂಕು ಈ ಸಮಸ್ತ ಗ್ರಾಮದ ಜನತೆಗೆ ಸುತ್ತಮುತ್ತಲಿನ ಹಳ್ಳಿಯ ಜನರಿಗೆ ಬಹಳಷ್ಟು ಉಪಕಾರಿ ಆಗಲಿ ಅಂತಕೊಂಡು ಆಶಿಸಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಇಷ್ಟು ಸಹಾಯ ಸಹಕಾರವನ್ನು ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಅದರ ಜೊತೆ ವಿಶೇಷವಾಗಿ ಕಾರ್ಯಕ್ರಮದ ಕರ್ತೃಗಳು ನಮ್ಮ ಮಲ್ಲಿಕಾರ್ಜುನ ಹೊರಕೇರಿಯವರು, ಅವರ ಧರ್ಮಪತ್ನಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮ ನಾನು ಎಲ್ಲ ಶಾಖೆಗಳಿಗೂ ಕೂಡ ಉದ್ಘಾಟನೆಗೆ ಹೋಗಿದ್ದೇನೆ. ಇವತ್ತು 6ನೇ ಶಾಖೆ ಬಹಳಷ್ಟು ವಿನೂತನವಾಗಿ ಬಹಳಷ್ಟು ಅಚ್ಚುಕಟ್ಟಾಗಿ ಅವರು ಕಾರ್ಯಕ್ರಮಗಳಲ್ಲಿ ಮಾಡ್ತಾನೆ ಬಂದಿದ್ದಾರೆ. ಇವತ್ತಿಲ್ಲಿ ನಮ್ಮ ಗರಗದಲ್ಲಿ ಕೂಡ ವಿಶೇಷವಾಗಿರುವಂಥ ಒಂದು ಶಾಖೆಯನ್ನು ಹುಟ್ಟುಹಾಕಿ ಈ ಭಾಗದಲ್ಲಿರುವಂಥ ಎಲ್ಲ ಜನರಿಗೆ ಒಂದಿಷ್ಟು ಆ ಬ್ಯಾಂಕ್ಗಳ ಮೂಲಕವಾಗಿ ಬಡ ಜನರಿಗೆ ಬಡ ರೈತರಿಗೆ ಒಂದಿಷ್ಟು ಅನುಕೂಲವಾಗುವಂಥ ಒಂದು ಒಳ್ಳೆಯ ಒಂದು ಸಹಾಯ ಸಹಕಾರ ಸೌಹಾರ್ದತೆಯನ್ನು ಕೊಟ್ಟು ಅವರಿಗೆಲ್ಲ ಮುಂದಿನ ಜೀವನಕ್ಕೆ ಅವರಿಗೆ ಒಂದಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಅಂತ ದಿವಸ ಪುಣ್ಯಾತ್ಮ ಇವತ್ತು ಇಲ್ಲಿ ಕೂಡ ಬ್ಯಾಂಕನ್ನು ಮಾಡಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಎಲ್ಲ ಜನರಿಗೆ ಒಂದು ಒಳ್ಳೆಯ ಉಪಯುಕ್ತವಾಗಿರುವಂಥ ಒಂದು ಕಾರ್ಯವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಈ ಬ್ಯಾಂಕ್ಗಳ ಮೂಲಕವಾಗಿ ನಿಮ್ಮೆಲ್ಲ ವ್ಯವಹಾರಗಳನ್ನು ಮಾಡಿಕೊಂಡು ನಿಮ್ಮ ಜೀವನಕ್ಕೆ ಏನೇ ಕೆಲಸ ಕಾರ್ಯಗಳನ್ನು ಮಾಡಿದರೆ ಎಲ್ಲದಕ್ಕೂ ಕೂಡ ಹಣ ಬೇಕು. ನಾವು ಹೆಜ್ಜೆ ಕಿತ್ತಿಟ್ಟರೆ ಸಾಕು, ನಾವು ಮನುಷ್ಯನ ಜೀವನಕ್ಕೆ ಹಣ ಬೇಕು. ಹೇಗೆ ಒಂದು ಇರುವಿನ ಸಹಿತವಾಗಿ ಒಂದು 6 ತಿಂಗಳ ಹಣವನ್ನು 6 ತಿಂಗಳ ಆಹಾರವನ್ನು ಹೇಗೆ ಸಂಗ್ರಹವನ್ನು ಮಾಡಿಕೊಳ್ಳುತ್ತದೆ, ಹಾಗೆ ಮನುಷ್ಯನಾಗಿರುವಂಥವರು ಕೂಡ ಇವತ್ತಿನ ದಿವಸ ನಮಗೆಲ್ಲ ಎಲ್ಲದಕ್ಕೂ ಕೂಡ ಅವಶ್ಯವಾಗಿ ಬೇಕು. ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡಲಿಕ್ಕೂ ಕೂಡ ಹಣ ಬೇಕು. ಆ ವಿದ್ಯಾರ್ಥಿಗಳಿಗೆ ಏನೆಲ್ಲ ನೌಕರಿ ಹಚ್ಚಬೇಕಾಗಿ ತಂದರೂ ಕೂಡ ಒಂದಿಷ್ಟು ಹಣ ಬೇಕು. ನಮ್ಮ ರೈತನಿಗೆ ಈ ಇವತ್ತಿನ ದಿವಸ ರೈತ ಬಾಂಧವರಿಗೆ ಬಹಳ ಕಷ್ಟ. ಇವತ್ತಿನ ದಿವಸ ಬೀಗ ಹಾಕಿರ್ತಾನೆ, ಅದು ಕೈಗೆ ಬರೋಂಗಿಲ್ಲ. ಅವತ್ತೆ ಮತ್ತೆ ಆ ಭೂಮಿಗೆ ಬೀಜವನ್ನು ಹಾಕಲಿಕ್ಕೂ ಕೂಡ ಹೋಗ್ತಿರಂಗಿಲ್ಲ. ಇಂತಹ ಬ್ಯಾಂಕುಗಳ ಮೂಲಕವಾಗಿ ಸಹಾಯವನ್ನು ತಗೊಂಡು ಮತ್ತೆ ರೈತ ತನ್ನ ಒಂದು ವ್ಯವಸಾಯವನ್ನು ಕೂಡ ಇವತ್ತು ದಿವಸ ಮಾಡಲಿಕ್ಕೆ ಇದು ಬ್ಯಾಂಕು
ಬಹಳ ಅವಶ್ಯಕವಾಗಿರುವಂಥ ಒಂದು ಕೆಲಸವನ್ನು ನಮ್ಮ ಹೊರಗೇರಿ ಅಣ್ಣವರು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ನಾವೆಲ್ಲರೂ ಕೂಡ ನಾಡಿನಲ್ಲಿ ಹಲವಾರು ಸೌಹಾರ್ದವಾಗಿರುವಂಥ ಬ್ಯಾಂಕ್ಗಳನ್ನು ನೋಡಿದ್ದೇವೆ. ಆದರೆ ಎಲ್ಲ ಎಷ್ಟೋ ಬ್ಯಾಂಕ್ಗಳು ಒಂದಿಷ್ಟು ವರ್ಷಕ್ಕೆ ಅಧೋಗತಿಗೆ ಹೋಗುವಂಥ ಬ್ಯಾಂಕ್ಗಳನ್ನು ನೋಡಿದ್ದೇವೆ. ಅದಕ್ಕೆಲ್ಲ ಸರಿಯಾದಂಥ ಒಂದು ವ್ಯವಸ್ಥೆ, ಸರಿಯಾದಂಥ ಅದನ್ನು ಮೇಂಟೈನ್ ಮಾಡೋದು ಬಹಳಷ್ಟು ಕಷ್ಟ. ಅದರ ಜೊತೆ ನಮ್ಮ ಹೊರಗೇರಿಯವರು ಬಹಳಷ್ಟು ಪ್ರಾಮಾಣಿಕತೆಯಿಂದ ನಮ್ಮ ಸುಳ್ಳುನವರು ಹೇಳಿದರು. ಪ್ರಾಮಾಣಿಕತೆ ಅಂದರೆ ಅದು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಒಂದು ಪ್ರಧಾನಮಂತ್ರಿಯವರ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳಿದರು. ಹಾಗೆ ನಮ್ಮ ಮಲ್ಲಿಕಾರ್ಜುನ ಹೊರಗೇರಿಯವರು, ಅವರ ತಂದೆ ಯಜ್ಜಪ್ಪಣ್ಣ ಹೊರಗೇರಿಯವರು, ಅವರು ಒಳ್ಳೆ ಸಂಸ್ಕಾರವಂತರು. ಅವರ ಜೊತೆ ಒಳ್ಳೆ ಯಾರಿಗೂ ಕೂಡ ಮೋಸ ಮಾಡದ ಎಲ್ಲರಿಗೂ ಕೂಡ ಒಂದು ಒಳ್ಳೆತದ್ದು ಮಾಡುವಂಥ ಒಂದು ಮನಸ್ಥಿತಿ, ಅದು ನಮ್ಮ ಹೊರಗೇರಿ ಮನೆತನದ ಒಂದು ಸಂಸ್ಕಾರ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ, ಅಂತಹ ಆ ಹೊರಗೇರಿಯವರ ಮಾಡಿಕೊಂಡು ಬಂದಿರುವಂಥ ಸಂಸ್ಥೆ ಇನ್ನೂ ಹೆಮ್ಮರವಾಗಿ ಬೆಳೀಲಿ, ಇನ್ನೂ ನೂತನವಾಗಿರುವಂಥ ಎಲ್ಲ ಹಳ್ಳಿಗಳಲ್ಲಿ ಅವರ ಶಾಖೆಗಳು ಇನ್ನೂ ಹೆಚ್ಚು ಬೆಳೀಲಿ ಎನ್ನುವಂಥ ಶುಭ ಹಾರೈಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮಾಡಿ, ಅಂತಹ ಈ ಶಾಖೆ ಹೇಗೆ ಮಲ್ಲಿಗೆ ಬಳ್ಳಿ ಎಂದು ಬೆಳೆಸಿದಾಗ ಹೆಮ್ಮರವಾಗಿ ಬೆಳೆದು ಎಲ್ಲರಿಗೂ ಕೂಡ ಹೇಗೆ ಸುವಾಸನೆಯನ್ನು ಹೇಗೆ ಕೊಡ್ತೈತೆ, ಆ ನಿಟ್ಟಿನಲ್ಲಿ ಈ ಸಂಸ್ಥೆಯ ಮೂಲಕ ಅವರಿಗೆಲ್ಲ ಜನರಿಗೆ ಒಳಿತಾಗಲಿ ಎನ್ನುವಂಥ ಶುಭ ಆಶೀರ್ವಾದವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿ, ಇದು ಈ ಕಾರ್ಯಕ್ರಮ ನಮ್ಮ ಈ ಮಠದ ಪೂಜ್ಯರಾಗಿರುವಂಥ ನಿಮಗೆಲ್ಲ ಆಶೀರ್ವಚನವನ್ನು ಕೈಪಾಡುತ್ತಾರೆ. ಅವರ ಅಮೃತ ವಾಣಿಗಳನ್ನು ತಾವೆಲ್ಲ ಹೇಳಬೇಕು. ಅವರ ನುಡಿಗಳ ಮೂಲಕವಾಗಿ ನಮ್ಮ ಬದುಕನ್ನು ಯಶಸ್ವಿಯಾಗಿ ಮಾಡಿಕೊಳ್ಳೋಣ ಅನ್ನುವಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ, ಹೊರಗೇರಿಯವರು ಮಾಡಿರುವಂಥ ಈ ಮಲ್ಲಿಕಾರ್ಜುನ್ ಸೌಹಾರ್ದ ಬ್ಯಾಂಕು ಉತ್ತರೋತ್ತರವಾಗಿ ಹೀಗೆ ಆಲದ ಮರ ಹೆಮ್ಮರವಾಗಿ ಬೆಳೆದು ಪಕ್ಷಿ ಪ್ರಾಣಿಗಳಿಗೆ ಜನರಿಗೆ ಒಳ್ಳೆ ಒಂದು ನೆರಳನ್ನು ಕೊಟ್ಟು ಆಮ್ಲಜನಕವನ್ನು ಕೊಟ್ಟು ಹೇಗೆ ನಮ್ಮನ್ನು ರಕ್ಷಣೆ ಮಾಡಬೇಕಲ್ಲ, ಈ ಬ್ಯಾಂಕು ಕೂಡ ಆಲದ ಮರದ ರೀತಿಯಲ್ಲಿ ಹೆಮ್ಮರವಾಗಿ ಬೆಳೆಯಲಿ ಎನ್ನುವಂಥ ಶುಭ ಹಾರೈಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿ, ಅವರು ಇದಷ್ಟೇ ಇಲ್ಲ, ಸ್ಕೂಲ್ಗಳನ್ನು ಮಾಡಿ ಆ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೂಡ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ಸುಸಜ್ಜಿತವಾಗಿರುವಂಥ ಕಲ್ಯಾಣ ಮಂಟಪವನ್ನು ಕೂಡ ಮಾಡಿ ಆ ಜನರಿಗೆ ಒಂದು ಕಲ್ಯಾಣ ಭಾಗ್ಯವನ್ನು ಕೂಡ ಅವರು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗೆ ಅವರು ಮಾಡುವಂಥ ಕಾರ್ಯ ಸಮಾಜಮುಖಿಯಾಗಿ ಕಾರ್ಯ ಇನ್ನೂ ಹೆಚ್ಚು ಮಾಡಲಿ ಅನ್ನುವಂಥ ಶಕ್ತಿ ಬಸವಣ್ಣನವರು, ಗುರು ಮಡವಾಳೇಶ್ವರರು ಅವರಿಗೆ ದಯಪಾಲಿಸಿದೆ ಅನ್ನುವಂಥ ಶುಭ ಹಾರೈಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿ, ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಆಶಿಸಿ ನಮ್ಮ ನಾಲ್ಕು ಮಾತಿಗೆ ವಿರಮಿಸ್ತಾ ಇದ್ದೇನೆ. ಜೈ ಗುರು ಬಸವೇಶ್ವರ. ಅಜ್ಜಪ್ಪನವರು ಹೊರಗೇರಿಯವರು ಬಹಳ ಸರಳ, ಸಾದಾ ಮತ್ತು ಸಿದ್ದೇಶ್ವರ ಪ್ರವಚನ ಆಗಮಿಸುವಂಥ ಏಕೈಕ ವ್ಯಕ್ತಿ, ಬ್ರಾಹ್ಮಣ ವ್ಯಕ್ತಿ, ಎಲ್ಲ ದೊಡ್ಡ ಕರ್ಕೊಂಡು ದರ್ಶನ ಮಾಡುವಾಗ ನಮ್ಮ ಅಜ್ಜಪ್ಪನವರು ಅವರು ಮಾತನಾಡಿದರು. ಅವರು ಧರ್ಮಪತ್ನಿ ಶಾಂತಿಯುತವಾಗಿ ಅವರ ಆಶೀರ್ವಾದ ಅವರನ್ನೇ ಮಂಗಳಗಟ್ಟೆಗೌಡರು ಮಾಧವ ರಂಗನವರಲ್ಲಿ ನಿರೂಪಣೆ ಮಾಡಿಕೊಂಡು ಸ್ವಾಗತ ಮಾಡಿಕೊಂಡವರು ಆಗಮಿಸಿದಂಥ ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಈಗೇನು ಮಾತಾಡೋದೇ ಭಾಳ ಉಳಿದಿಲ್ಲ. ಆದರೆ ಬ್ಯಾಂಕ್ಗಳ ಬಗ್ಗೆ ಏನಾಗ್ಯಾವ ಅಂದ್ರೆ ನಮ್ಮ ಚಿಂತೆಯನ್ನು ಬೆಳೆಸ್ಯಾವ. ಯಾರ್ಯಾರು ದುಡ್ಡು ಹೆಚ್ಚಿದ್ದವರು ಇಳಿತಿಲ್ಲ, ರಾತ್ರಿ ಏನು ಇಡಬೇಕು ಅಂತ ಚಿಂತೆ ಆಗ್ತಿತ್ತು. ಅವು ಬ್ಯಾಂಕ್ಗಳು ಏನು ಮಾಡ್ಯಾವ, ನಾವು ಚಿಂತೆ ಕಡಿಮೆ ಮಾಡಿ ಯಾರು ಅಂದ್ರೆ ಅವು ಮಲ್ಲಿಕಾರ್ಜುನ ಸಂವರ್ಧನ ಬ್ಯಾಂಕ್ ಅಂತ ಕೆಲಸ ಪ್ರತಿಯೊಬ್ಬರಿಗೆ ಮಾಡ್ತಾ ಇದ್ದಾವ. ಇದೇ ನಿರಕ್ಷರವಾಗಿ ಉತ್ತರೋತ್ತರ ಬ್ಯಾಂಕ್ಗಳ ಬೆಳಿಬೇಕಾಗಿತ್ತು ಅಂದ್ರೆ ನಮ್ಮೆಲ್ಲ ಸಹಾಯ ಸಹಕಾರ ಇತ್ತು ಅಂದ್ರೆ ಆ ಬೆಳಕನ್ನು ಸದುಪಯೋಗ ತಾವು ತಗೋಬೇಕು. ಯಾಕೆ ಉದ್ಯೋಗಗಳ ಸರ್ವ ಸಿದ್ಧಿ, ಯಾರು ದುಡ್ಡು ದುಡಿಸ್ತಾರೋ ಅವ್ರಿಗೆ ಸಿದ್ಧಿ ಆಗ್ತದೆ. ದುಡ್ಡ ಬರೀ ಹಂಗೆ ಸಂಗ್ರಹ ಮಾಡ್ಕೊಂಡು ಬಾಳೆ ಮಾಡ್ಕೊಳ್ಳೋದು ಸಿದ್ಧಿ ಆಗ್ತದೆ. ಉದ್ಯೋಗಗಳ ಸರ್ವ ಸಿದ್ಧಿ, ದುಡ್ಡು ದುಡಿಸುವಂಥ ಕೌಶಲ್ಯ ನಮಗೆ ಗೊತ್ತಿತ್ತು ಅಂದ್ರೆ 1 ರೂಪಾಯಿಗೆ 4 ರೂಪಾಯಿ ಆಗ್ತದೆ, 4 ರೂಪಾಯಿ 10 ರೂಪಾಯಿ ಆಗ್ತದೆ, 10 ರೂಪಾಯಿ 100 ಆಗ್ತದೆ. ಇದು ಉತ್ತರವಾಗಿ ಬೆಳಿಬೇಕಾಗಿತ್ತು. ದುಡ್ಡನ್ನು ಬಳಸ್ಕೋತಿರಬೇಕು. ನಾವು ಮುಚ್ಚಿಟ್ಟೆ ಅಂದ್ರೆ ಅದು ಎದಕ್ಕೂ ಉಪಯೋಗ ಆಗಲ್ಲ. ಅದಕ್ಕಾಗಿ ದುಡ್ಡು ದುಡಿಸಬೇಕಾಗಿತ್ತಂದ್ರೆ ಬ್ಯಾಂಕ್ಗಳ ಅಂತ ನಮ್ಮ ಮಲ್ಲಿಕಾರ್ಜುನ ಹೊರಗೇರಿ ಅವರು
ಮಲ್ಲಿಕಾರ್ಜುನ ಅವರು ಒಂದೆರಡು ಬ್ಯಾಂಕಿ ಸಿದ್ದೇಶ್ವರ ಅಪ್ಪಗಳಿಗೂ ಕೂಡ ಅಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈಗಾಗಲೇ ಹೇಳಿದರು, ನಾನು ಪ್ರಪ್ರಥಮವಾಗಿ ನನ್ನ ಗಾಡಿ ತಂದಾಗ ಸಿದ್ದೇಶ್ವರ ಅಪ್ಪಗಳು ಗಾಡಿಗೆ ನಾನು ಹತ್ತಿದರು. ಆ ಗಾಡಿಯನ್ನು ಯಾವಾಗಲೂ ಕೂಡ ನಾನು ಸದಾ ಅನುಭವಿಸಿದಂತೆ ಭಾವಿಸ್ತೇನೆ. ಅದರ ಜೊತೆಗೆ ಜಗದ್ಗುರು ವೆಂಕಟೇಶ್ವರ ಆಶೀರ್ವಾದ ಆಯಿತು ಅಂದ್ರೆ ನನಗಿನ್ನೂ ಬೆಳೆಗೆ ಅನುಕೂಲ ಹಾಕುವಂಥ ಮಾತಾಗಲಿ ಈಗಾಗಲೇ ಅವರು ಹೇಳಿದ್ದಾರೆ. ಅದಕ್ಕೆ ಜಗದ್ಗುರು ವೆಂಕಟೇಶ್ವರ ಆಶೀರ್ವಾದ ಸದಾ ಅವರಿಗಾಗಿರಲಿ ಅಂತ ಹೇಳಿ ನಾನು ಆ ಮಾತನ್ನು ಗುರುಪಾದ ಕಲ್ಪಿಸಿ ತಮ್ಮೆಲ್ಲರಿಗೆ ಅನಂತ ಪ್ರಣಾಮಗಳು. ಇನ್ನೊಂದು ವಿಷಯ ಹೇಳಬೇಕಂದ್ರೆ 1,000 ಜನರಿಗೆ ಅವ್ರು ಬುದ್ಧಿ ಮಾಡಿಸ್ಯಾರ. ಮಸ್ತಾಗಿ ಊಟ ಮಾಡೋದು, ತಾಸರು ಮನೆಯಲ್ಲಿ ಏನು ಮಾಡಬೇಕು, ಏನು ಮನೆಯಾಗ ಸಾಕಾಗಿಲ್ಲ, ಮನೆಯಾಗ ಕೂತು ಸಾಕಾಗಿತ್ತು. 4 ಕ್ಷಣ ತೊಗೊಂಡು ಟೈಮ್ ಕಳೆದು ಸಂತೋಷನ ಹಚ್ಕೊಂಡು ಹೋಗ್ಬೇಕು. ಯಾವಾಗಲೂ ಗಂಡ ಹೆಂಡತಿ ಮಕ್ಕಳು ಅಲ್ಲೇ ಕೂತು ವ್ಯಾಸ ಆಗಿರ್ತಕ್ಕಂಥದ್ದು ಸ್ವಲ್ಪ ನಿಸರ್ಗ ಮಧ್ಯದಲ್ಲಿ ಬಂದು ಆ ಸಂತೋಷ ಸೇವೆ ಅಂತ ಹೇಳಿ ಒಂದು ಎಲ್ಲರಿಗೆ ಹುಡುಗಿ ಊಟನ ಮಾಡಿಸಿದಾರೆ. ಆ ಪುಣ್ಯಾತ್ಮರಿಗೆ ಒಂದು ಹೆಮ್ಮೆಯ ಚಪ್ಪಾಳೆಯಲ್ಲಿ ಧನ್ಯವಾದ.